ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಭಾದ್ರಪದ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ನೋನಿಸಿಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸಿಪ್. ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಕುಡೀರಿ ನೋನಿಸಿಪ್. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ಆಗಿರುವಂಥದ್ದು ನೋನಿಸಿಪ್. ಪ್ರತಿದಿನ ಬಳಸಿ ಆರೋಗ್ಯವಂತರಾಗಿರಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಶುಕ್ರವಾರ, ಬಹಳ ವಿಶೇಷವಾದಂತಹ ಸಂಭ್ರಮದ ದಿನ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಜನ್ಮದಿನ ಇವತ್ತು. ಹಾಗಾಗಿ ನಾವೆಲ್ಲರೂ ಜಿ ಕನ್ನಡ ವಾಹಿನಿಯ ಪರವಾಗಿ ವತಿಯಿಂದ ಮತ್ತು ನಮ್ಮ ಮಹರ್ಷಿವಾಣಿ ತಂಡದ ವತಿಯಿಂದ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ. ನೊಂದು ಬೆಂದವರ ಮನಗೆ ಸ್ಥೈರ್ಯ ತುಂಬುತ್ತಲೀ. ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ಲಕ್ಷ ಲಕ್ಷ ಜನ ಜೀವದಿ ಇಂದು ಹೊಸ ಆಸೆಯನ್ನು ಚಿಮ್ಮಿಸಿದೆ. ನಿಮಗಿದು ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ ಶುಭಾಶಯ. ಹುಟ್ಟಿದ ದಿನದ ಶುಭಾಶಯ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವೆಲ್ಲರೂ ತಿಳಿಸೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು
ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬರೀ ಹಾಗಿದ್ರೆ ಗುರುಜಿನ ಆತ್ಮೀಯಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭವಾಗಲಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಭಗವಂತನ ಶ್ರೀನಿವಾಸನ ಜನ್ಮದಾತರ ಎಲ್ಲರ ಭಗವಂತನ ಸಂಪೂರ್ಣ ಕೃಪೆ ಎಲ್ಲರ ಮೇಲಿರಬೇಕು. ಹುಟ್ಟುಹಬ್ಬ ಅಂದಾಗ ಒಂದು ಕಡೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂತಹದ್ದು, ಮತ್ತೊಂದು ಕಡೆ ಇರ್ತಕ್ಕಂತಹ ದೀಪದಲ್ಲಿರ್ತಕ್ಕಂತಹ ಎಣ್ಣೆ ಕಡಿಮೆ ಆಗುವಂತಹದ್ದು, ಅಥವಾ ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹಿಂದಿನ ನೆನಪುಗಳನ್ನು ನೆನೆಸ್ಕೊಂಡು ಮುಂದೆ ನಡೀತಕ್ಕಂಥದ್ದು. ಹುಟ್ಟುಹಬ್ಬದ ವಿಶೇಷತೆಯೇ ಹೀಗೆ. ಆದರೂ ಅನಂತ ಪದ್ಮನಾಭ ಈ ಶುಭ ದಿನ, ಭಾದ್ರಪದ ಮಾಸದ ಶುಕ್ಲಪಕ್ಷದ ಅನಂತ ಪದ್ಮನಾಭ ಈ ಹುಟ್ಟುಹಬ್ಬ ಇವತ್ತಿನ ದಿವಸ ಬೆಳಗ್ಗೆ 5:55 ಅಂದರೆ ಅಂದು 5:55 ನನ್ನ ಜನನ, ನನ್ನ ತಂದೆ ತಾಯಿ ಅವರ ಆಶೀರ್ವಾದ, ನನ್ನ ಒಡ ಹುಟ್ಟಿದವರು, ನನ್ನ ಅಕ್ಕ ತಂಗಿಯರು, ಇವರೆಲ್ಲರ ಆ ಪ್ರೀತಿ ವಿಶ್ವಾಸ, ಜೊತೆಗೆ ನಾನು ಹಾಕುವ ಪ್ರತಿ ಹೆಜ್ಜೆಗೂ ನನ್ನ ಹೆಜ್ಜೆಯೊಂದಿಗೆ ಹೆಜ್ಜೆಯನ್ನು ಹಾಕಿ ಧೈರ್ಯವನ್ನು ತುಂಬತಕ್ಕಂಥದ್ದು, ಪ್ರತಿಯೊಂದು ಕಾಯಕದಲ್ಲೂ ಸಹಿತ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ನನ್ನ ಅರ್ಧಾಂಗಿಯ ಕೆಲಸ. ಅದಾದ ನಂತರ ನನ್ನ ಪರಿವಾರ, ನನ್ನ ಮಕ್ಕಳು, ಈಗಂತೂ ನಿಮ್ಮಗಳ ಮುಂದೆಯೇ ನನ್ನ ಮಗನೂ ಇದ್ದಾನೆ. ಇನ್ನು ನನ್ನ ಪರಿವಾರದಲ್ಲಿ ಹಳೆಯನಾಗೂ ಬಂದಿರತಕ್ಕಂಥ ಆತ ಸಹಿತ ನನ್ನ ಮಗನಾಗೇ ಇದ್ದಾನೆ. ಹೀಗೆ ಒಂದು ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ. ಭಗವಂತ ಏನನ್ನು ಕೊಡಬೇಕು, ಏನನ್ನು ಕೊಡಬಾರದು, ಅಥವಾ ಯಾವುದು ಬೇಕು ಯಾವುದು ಬೇಡ, ಭಗವಂತನ ಮುಂದೆ ಕೈ ಅಡ್ಡಿ ನಾವು ಕೂತ್ಕೊಂಡು ಕೇಳ್ಕೊಳ್ಳುವಾಗ ಆತ ನಮಗೇನು ಕೊಡಬೇಕೋ ಅದನ್ನೇ ಕೊಡ್ತಾನೆ. ನಾವು ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದಲ್ಲ. ಹಾಗೆ ಭಗವಂತನ ಮುಂದೆ ನಿಂತು ನಾವು ಏನನ್ನೂ ಕೇಳಬಾರದು. ಕೇಳಬೇಕಾದಿಷ್ಟೇ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಎಲ್ಲರಿಗೂ ಒಳಿತಾಗಲಿ ಎಂಬತಕ್ಕಂಥ ಮನಸ್ಸಿನಿಂದ ನಾವು ಕೇಳಿದ್ರೆ ಭಗವಂತ ಅದರಲ್ಲಿ ನನ್ನೊಬ್ಬನ ಸೇರಿಸ್ಕೊಂಡಿರ್ತಾನೆ. ನನಗೇನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ಆ ದೃಷ್ಟಿಯಲ್ಲಿ ಭಗವಂತ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಹಾಗೆ ಸುಂದರವಾದಂತಹ ಬದುಕು, ಈ ವಿಶೇಷವಾಗಿರ್ತಕ್ಕಂಥ ಒಂದು ದೊಡ್ಡದಾದಂತಹ ಬೃಹತ್ ಮಟ್ಟದಂತಹ ವೇದಿಕೆ ಜೀ ಕನ್ನಡದ ಮುಖ್ಯಸ್ಥರಿಗೂ, ನಮ್ಮ ರಾಘವೇಂದ್ರ ಹುಣಸೂರು, ಆಂಟೋನಿ, ಹಾಗೂ ಈ ಕಾರ್ಯಕ್ರಮದ ಪ್ರತಿನಿತ್ಯ ಘನ ನೇತೃತ್ವ ವಹಿಸಿ ಜವಾಬ್ದಾರಿತ್ವಂಥ ಕಾಯಕಗಳನ್ನು ಮಾಡ್ತಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ, ಹಾಗೂ ಪ್ರತಿಯೊಬ್ಬರಿಗೂ ಸಹಿತ ಜೀ ಕನ್ನಡದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಎಲ್ಲರಿಗೂ ಶುಭವಾಗಲಿ. ಯಾಕೆಂದರೆ ಈ ಕಾರ್ಯಕ್ರಮದ ಮುಖಾಂತರ ನಾನು ನಿಮಗೆ ಕಾಣಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇನ್ನೂ 100 ಕಾಲ ಹೀಗೇ ಇರಬೇಕು. ಹಾಗೆ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ, ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳು, ಅಂದರೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ಎಲ್ಲ ಹಿರಿಯ ಸದಸ್ಯರಿಗೆ ನಾನು ಶಿರಬಗ್ಸಿ ನಮಸ್ಕರಿಸ್ತಾ ಇದ್ದೇನೆ. ಪುಟ್ಟ ಮಕ್ಕಳಿಗೆ ನನ್ನ ಆಶೀರ್ವಾದ ಕೊಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಮಹಿಳೆಯ ಮನೆಯರು, ಅಂದರೆ ತಾಯಂದರು, ತಮ್ಮೆಲ್ಲರ ಮನಸ್ಸಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಅಣ್ಣ ಅಂತಿರೋ, ತಮ್ಮ ಅಂತಿರೋ, ಅಥವಾ ಗುರು ಅಂತಿರೋ, ನಿಮ್ಮ ಮನಸ್ಸಿಗೆ ಬಂದಂಥ ರೀತಿ ಏನಂದರೂ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಅಷ್ಟನ್ನು ಕೇಳಿದ್ರೆ ಅಷ್ಟೇ ತೃಪ್ತಿ ನನಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶನೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡಿಬೇಕು. ಸ್ಥಿರ ಮಹಾಲಕ್ಷ್ಮಿಯು ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ನೆಲೆಸಬೇಕು. ಅಂತಹ ಸ್ಥಿರ ಮಹಾಲಕ್ಷ್ಮಿಯ ಅನುಷ್ಠಾನವನ್ನ ಅಶ್ವತ್ಥಮರದ ಈ ವೃಕ್ಷದ ಎಲೆಯಿಂದ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಹಣ ನಿಲ್ತಾ ಇಲ್ಲ. ವಾಸ್ತುಗೃಹದಲ್ಲೂ ಕೂಡ ದುಡ್ಡಿಲ್ಲ. ಅದಕ್ಕೋಸ್ಕರ ಅಂತಾನೆ ಸ್ಥಿರ ಮಹಾಲಕ್ಷ್ಮಿಯ ವಿಶೇಷ ಶಕ್ತಿಯುತ ತಂತ್ರಸಾರ ಸಂಪಿಗೆ ಪುಷ್ಪದಿಂದ ವೀಕ್ಷಿಸಿ. ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಕ್ರವಾರ, ಈ ಶುಭ ದಿನದ ವಿಶೇಷತೆ ಏನು ಅಂತ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ. ಖಂಡಿತಪ್ಪ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾಂಬಿಕಾ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ.
ಓಂ ದುಂ ದುರ್ಗಾಯೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 9/9/2022 ಶುಕ್ರವಾರ ಚತುರ್ದಶಿ ಧನಿಷ್ಠಾ ನಕ್ಷತ್ರ. ಇವತ್ತು ಭಾಳ ವಿಶೇಷವಾಗಿದೆ. ನನ್ನ ಜನ್ಮ ನಕ್ಷತ್ರವೂ ಹೌದು, ಅನಂತ ಪದ್ಮನಾಭನೂ ಹೌದು. ಆದರೆ ಒಂದು ವಾರದಲ್ಲಿ ಶುಕ್ರವಾರ, ನಾನು ಹುಟ್ಟಿದ್ದು ಮಂಗಳವಾರ ಶುಕ್ರವಾರ ಎರಡೂ ದೇವಿಗೆ ಸಂಬಂಧಪಟ್ಟದ್ದೇ. ಬಹುಶಃ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಇವತ್ತಿನ ಬಂದಿರತಕ್ಕಂಥ ತಿಥಿವಾರ ನಕ್ಷತ್ರ ಯೋಗಕರಣ ಬಹಳ ಅತ್ಯುತ್ತಮವಾಗಿದೆ. ಅನಂತ ಪದ್ಮನಾಭ ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾಗೆ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಿರ್ತಕ್ಕಂಥವ್ರಿಗೂ ಎಲ್ಲರಿಗೂ ಶುಭವಾಗಲಿ. ಅನಂತ ಪದ್ಮನಾಭ ಶೇಷಶಯನನಾದಂತಹ ಮಹಾವಿಷ್ಣು. ಅನಂತ ಅಂದರೆ ವಾಸುಕಿ, ಸರ್ಪದ ಮೇಲೆ ಮಲಗಿರ್ತಕ್ಕಂಥ ಮಹಾವಿಷ್ಣುವಿನ ಅನುಗ್ರಹ ರಾಜ್ಯದ ದೇಶದ ಸಮಸ್ತರ ಮೇಲಿರಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಹುಟ್ಟುಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೆ. ಹುಟ್ಟುಹಬ್ಬ ಅಂತಕ್ಕಂಥದ್ದು ಒಂದು ಕಡೆ ಸಡಗರ ಸಂಭ್ರಮ, ಮತ್ತೊಂದು ಕಡೆ ವರ್ಷಗಳು ಉರುಳೋಗ್ತಾ ಇದೆಯಲ್ಲ, ವರ್ಷಗಳು ಮುಗಿತಾ ಇದೆಯಲ್ಲ ಅಂತ ಅಂದುಕೊಳ್ಳುವಂತಹ ಮನಸ್ಥಿತಿ. ಏನೇ ಆದರೂ ಹುಟ್ಟುಹಬ್ಬ ಅಂತ ಇದ್ದಾಗ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ, ಆ ತಲೆಗೆ ಸ್ನಾನ ಮಾಡುವುದರಲ್ಲೂ ಒಂದು ಕ್ರಮ ಇರುತ್ತೆ. ಜನ್ಮದಾತೆ ತಾಯಿ ಒಂಚೂರು ಎಣ್ಣೆಯನ್ನು ತಲೆಗೆ ಹಚ್ಚಿ ಸ್ನಾನ ಮಾಡಿಸುವಂಥದ್ದು. ಮಕ್ಕಳಾದರೆ ಅವ್ರನ್ನೇ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾರೆ. ಎಷ್ಟೇ ದೊಡ್ಡವರಾದರೂ ತಾಯಿಗೆ ಮಕ್ಕಳೇ ಅಲ್ವಾ, ಆ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವಂಥದ್ದು. ಸ್ನಾನ ಆದ ನಂತರ ಅವರ ಶಕ್ತಿಯಾನುಸಾರ ಹೊಸ ಬಟ್ಟೆಯನ್ನು ಮಕ್ಕಳಿಗೆ ಕೊಡಿಸುವಂಥದ್ದು. ಅದಾದ ನಂತರ ಒಂದಿಷ್ಟಾದರೂ ಸಿಹಿ ಪದಾರ್ಥವನ್ನು ಅವರಿಗೆ ತಿನ್ನಿಸುವಂಥದ್ದು. ಇದನ್ನೇ ನನ್ನ ತಾಯಿ ಬದುಕಿರುವಷ್ಟು ದಿವಸ ನನಗೆ ನಡೆಸ್ಕೊಂಡು ಬಂದರು. ಬೆಳಗ್ಗೆ ಎದ್ದು ಅವ್ರಿಗೆ ಕಳೆದ ವರ್ಷದಲ್ಲಿ ಸುಸ್ತಾಗಿದ್ದರೂ ಸಹಿತ ಅವರು ಹಾಸಿಗೆ ಮೇಲಿದ್ದರೂ ಒಂದಿಷ್ಟು ಸಿಹಿನ ತಿನಿಸೆ ನನ್ನ ಕಳಿಸ್ಕೊಟ್ಟಿದ್ದು. ಈ ವರ್ಷ ನನಗೆ ಆ ಭಾಗ್ಯ ಇಲ್ಲ. ಇರಲಿ, ಆದರೂ ಹಿರಿಯರು ತಾವೆಲ್ಲ ಇದ್ದೀರಿ, ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ಹಾಗೆ ಮಾತೃ ಸೇವೆ, ತಾಯಿ ಆಶೀರ್ವಾದ, ಆ ತಾಯಿ ಜನ್ಮ ಕೊಟ್ಟಿದ್ದರಿಂದ ತಾನೇ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಳ್ಳಿಕ್ಕಾಗಿದ್ದು. ಏನೇ ಆದರೂ ಮಾತೃ ಋಣವನ್ನು ಯಾವತ್ತೂ ಸಹಿತ ಮಾತಾಪಿತೃಗಳಿಗೆ ನಾವು ಶಿರಬಗ್ಸಿ ನಮಸ್ಕರಿಸ್ತಕ್ಕಂಥದ್ದು, ಅವರ ಆಶೀರ್ವಾದದೊಂದಿಗೆ ನಡೀತಕ್ಕಂಥದ್ದು. ಹಾಕುವ ಪ್ರತಿ ಹೆಜ್ಜೆಯೂ ಅವರ ಆಶೀರ್ವಾದದೊಂದಿಗೆ ಇರಬೇಕು, ಅವರ ಮಾರ್ಗದರ್ಶನದಲ್ಲೇ ಇರಬೇಕು. ತಂದೆ ತಾಯಿ ಪ್ರಸ್ತುತ ನನ್ನೊಂದಿಗೆ ಅವರ ದೇಹದಲ್ಲಿ ನನ್ನೊಂದಿಗೆ ಇಲ್ದಿರ ಇರಬಹುದು, ಆದರೆ ಅವರ ಆತ್ಮ ಮಾತ್ರ ಇಲ್ಲೇ ಇರುತ್ತೆ. ಅವರು ಮೇಲಿಂದ ಹರಿಸ್ತಿರ್ತಾರೆ ಅನ್ನೋ ಒಂದೇ ಒಂದು ನಂಬಿಕೆ. ಅದೇ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಪ್ರತಿಯೊಬ್ಬರು ಸಹಿತ ತಂದೆ ತಾಯಿ ಇರುವಷ್ಟು ದಿನ ಗೌರವಿಸಬೇಕು, ಪೂಜಿಸಬೇಕು, ಪೂಜನೀಯವಾದ ಸ್ಥಳದಲ್ಲಿಡಬೇಕು. ಮಾತಾಪಿತೃಗಳ ಆಶೀರ್ವಾದಕ್ಕೆ ಪ್ರತಿಯೊಬ್ಬರೂ ಅಪೇಕ್ಷೆ ಪಡಬೇಕು. ತಂದೆ ತಾಯಿ ಅಪೇಕ್ಷೆ, ತಂದೆ ತಾಯಿ ಆಶೀರ್ವಾದ, ಇವತ್ತು ನಾನು ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೇಳೋದು ಒಂದೇ ನನ್ನ ಕಾಯಕ. ನನ್ನ ಆರೋಗ್ಯ ಚೆನ್ನಾಗಿರಲಿ ಅಂತ ಎಷ್ಟೋ ಜನ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಇವತ್ತಿನ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ತಾವೆಲ್ಲರೂ ಕೇಳಿದ್ದೀರಿ ಅನ್ನೋ ಒಂದು ನಂಬಿಕೆಯ ಸಂತೋಷ ನನಗಿದೆ. ಒಳ್ಳೆಯದಾಗಲಿ. ಅನಂತ ಪದ್ಮನಾಭ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಪ್ರತಿನಿತ್ಯದ ಕಾಯಕವನ್ನು ನಾವೀಗ ಪ್ರಾರಂಭ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅನಂತ ಪದ್ಮನಾಭ ವ್ರತ, ಅನಂತ ಪದ್ಮನಾಭ ಅಂದರೆ ಮಹಾವಿಷ್ಣು, ವಿಷ್ಣು ದೇವರನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲವನ್ನು ನೀವು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯದಿಂದ ಮಾಡಬೇಕು. ಆ ಧೈರ್ಯದಿಂದ ಮಾಡಿದ್ರೆ ಸರ್ವತ್ರ ಸಾಧನವಾಗುತ್ತೆ, ಎಲ್ಲವೂ ಕೆಲಸಗಳು ಸಹಿತ ಸಿದ್ಧಿ ಆಗುತ್ತೆ. ಅಂತಹ ಸಿದ್ಧಿಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದ್ರೂ, ಯಾವುದೇ ಒಂದು ತೂಕವಾದಂತಹ ಆಲೋಚನೆ ಮಾಡಬೇಕಾದ್ರೂ ಅದನ್ನು ಒಂದನ್ನು ಎರಡು ಬಾರಿ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವೂ ಇದೆ, ಅದರೊಂದಿಗೆ ಸ್ವಲ್ಪ ನಷ್ಟವೂ ಇದೆ.
ಏನೇ ಆದರೂ ಲಾಭ ನಷ್ಟಗಳ ಮಧ್ಯದಲ್ಲಿ ಹಾಕುವಂಥ ಹೆಜ್ಜೆ ಇವತ್ತು ಮಹಾವಿಷ್ಣು ಪ್ರಾರ್ಥನೆ, ಕುಲದೇವರ ಅನುಗ್ರಹ, ಜೊತೆಗೆ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳು ಬಂದರೂ ಆ ಕಷ್ಟಗಳಿಂದ ಖಂಡಿತ ಹೊರಬರ್ತೀನಿ. ಆದರೂ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಉದ್ದಿನಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ, ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ಳಿ, ಸಮಾಧಾನಕರವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತಾ ಇರ್ತೀರಿ. ಯಾವುದನ್ನು ಹೇಗೆ ಮಾಡಬೇಕು, ಈ ಕ್ರಮ ತಗೋಬೇಕು, ಯಾವ ಕ್ರಮದಲ್ಲಿದ್ದರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಸರಿಯಾದ ಕ್ರಮದಲ್ಲಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಶುಭ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಶುಭ ಶುಕ್ರವಾರ. ಸಾಧ್ಯವಾದರೆ ರಾಹುಕಾಲ ಸನ್ನಿವೇಶದಲ್ಲಿ ಒಂದಿಷ್ಟು ಜೇನುತುಪ್ಪ ಆಗಲಿ, ಕಬ್ಬಿನ ಹಾಲಾಗಲಿ ಅಥವಾ ಒಂದಿಷ್ಟು ಸಿಹಿ ಪದಾರ್ಥವಾಗಲಿ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಅಸಮಾಧಾನವನ್ನಾದರೂ, ಎಂತಹ ಅಸಾಧ್ಯವಾದ್ದಾದರೂ ನೀವು ದೂರ ಮಾಡ್ಕೊಳ್ಬೋದು. ಸಾಧ್ಯವಾದಷ್ಟು ಮಟ್ಟಿಗೆ ಒಳಿತನ್ನೇ ಕಾಣಬಹುದು. ಆದರೂ ಇವತ್ತು 4 ರಿಂದ 6 ಗಂಟೆ 20 ನಿಮಿಷದವರೆಗೂ ಮಾತ್ರ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಮಾಡುವ ಕೆಲಸದಲ್ಲಿ ಹೆಚ್ಚಿನ ಲಾಭವಿದೆ. ಹಾಗಂತ ಹಾಕುವ ಹೆಜ್ಜೆಯಲ್ಲಿ ದಾರಿ ತಪ್ಪಬಾರದು, ಒಳ್ಳೆಯ ಸನ್ಮಾರ್ಗದತ್ತ ನಡೀಬೇಕು. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ದೂರ ಮಾಡ್ಕೊಳ್ಳಿ. ಕೋಪದಿಂದ ಏನನ್ನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಕೋಪವನ್ನು ಬಿಟ್ಟು ಒಳ್ಳೆ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಕನ್ಯಾ ರಾಶಿಯವರು ಸಾಕಷ್ಟು ಒಳಿತನ್ನು, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ನಾಟಕ ರಾಜ್ಯದ ಸಿಹಿಯ ಜಿಲ್ಲೆ ಯಾವುದಪ್ಪ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆ. ಯಾಕೆಂದರೆ ಆ ಮಂಡ್ಯ ಜಿಲ್ಲೆಯ ಸೊಬಗೆ ಬೇರೆ. ಇವತ್ತು ಪ್ರತಿಯೊಬ್ಬ ಹೆಣ್ಣುಮಗಳು ಗೋಳಾಡ್ತಿದ್ದಾಳೆ. ಸಂಪಾದನೆ ಮಾಡಿದ ಹಣ 1 ರೂಪಾಯಿ ಮನೆಗೆ ತರಲ್ಲ, ಸಾಯಂಕಾಲ ತಗೊಂಡೋಗೆಲ್ಲ ಸರಾಯಿಗಿಡ್ತಾನೆ. ಕಾರ್ಮಿಕನಾಗಿ ಯಾಕೆ ಉಳಿದಿದ್ದಾನೆ ಅಂದರೆ ಈ ದುರಭ್ಯಾಸದಿಂದ. ಅರ್ಚಕರು ಅಂದ್ರೆ ಯಾರಾದರೂ ತಲೆ ಬಗ್ಸಿ ನಿಲ್ಲಬೇಕಾದ್ದು ನಮ್ಮ ಧರ್ಮ. ಅರ್ಚಕರು ಅಂದ್ರೆ ದೇವರ ಪ್ರತಿರೂಪ ಅಂತ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ರಾಶಿ ಫಲಗಳನ್ನ ಮುಂದುವರಿಸೋಕ್ಕೂ ಮುನ್ನ ಈಗಾಗಲೇ ಗುಜರ ಅಭಿಮಾನಿಗಳು ಆಗಮಿಸಿದ್ದಾರೆ ಸ್ಟುಡಿಯೋಗೆ. ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಗೋವಿನಕಲ್ಲು ಶ್ರೀನಿವಾಸ್ ಅವರು ಮತ್ತು ಆನಂದ್ ಮೈಸೂರು ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆಯದಾಗಿ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೈವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ವೀಕ್ಷಕ ಪ್ರಭುಗಳೇ, ನಾವು ಯಾವಾಗೂ ಕೂಡ ಹೇಳ್ತಿರ್ತೀನಿ, ನನ್ನ ಆರಾಧ್ಯರು, ನನ್ನ ಆರಾಧ್ಯ ದೈವ ಶ್ರೀ ಗೋವಿಂದ ಕಲ್ಯಾಣಮಗಿರಿ ನಮ್ಮನ ಸಂಪೂರ್ಣ ಅನುಗ್ರಹ ನಮ್ಮ ಅಪ್ಪಾಜಿ ಆನಂದ ಗುರುಜಿಯವರಿಗೆ ಲಭಿಸಲಿ. ಮತ್ತು ಎಲ್ಲೆಲ್ಲೂ ಕೂಡ ನಾನು ಹೋಗ್ತಿದ್ರು ಕೂಡ ಆನಂದ ಗುರುಜಿಯವರ ಶಿಷ್ಯ ಮತ್ತು ಗೋವಿಂದ ಹನುಮಗಿರಿಯವರ ದೇವಸ್ಥಾನದವರು ಅಂತ ಹೇಳ್ತಾರೆ. ಆನಂದ ಗುರುಜಿಯವರ ಶಿಷ್ಯರು ಅಂತಂದರೆ ಈ ಕನಕಪುರ ತಾಲೂಕಲ್ಲಿ ನಾನು ಆನಂದ ಗುರುಜಿಯಿಂದಲೇ ನಾನು ಗುರುತಿರಿಸ್ಕೊಂಡಿರೋವಂಥದ್ದು. ಅಪ್ಪಾಜಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರಲಿ. ಹಾಗೆಯೇ ನಮ್ಮ ಎಲ್ಲ ತಾಯಂದಿರಿಗೂ ಕೂಡ, ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ನೀವು ಬೆಳೆಸ್ತಾ ಇದ್ದೀರಾ. ಮತ್ತು ನಮ್ಮ ಆಧ್ಯಾತ್ಮ ಎಲ್ಲ ಮರೆಯಾಗಿ ಹೋಗ್ತಾ ಇದೆ. ಆ ಆಧ್ಯಾತ್ಮವನ್ನು ನೀವು ಮರುಗಳಿಸ್ತಾ ಇದ್ದೀರಾ. ನಿಮಗೆ ಭಗವಂತ, ನಿಮಗೆ ನನ್ನ ಗೋವಿಂದ ಕಲ್ಲ ಆರಾಧ್ಯರು ನಿಮಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಸತಮಾನಂ ಭವತಿ ಸತಾಯು ಸದೇಂದ್ರಿಯೇ ಆಯಸ್ ದೇವೇಂದ್ರಿಯ ಪ್ರತಿಷ್ಠತೆ ಇಷ್ಟದೇವತಾ ಕುಲದೇವತಾ ಆರಾಧ್ಯ ದೇವತಾ ಶ್ರೀ ಗೋವಿಂದ ಕಲ್ಲಾಂಜನೇಯ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಅಪ್ಪಾಜಿ, ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೆಯದಾಗಲಿ. ಬಗ್ಗೆ ಮಾತಾಡೋದಕ್ಕೆ ತುಂಬ ಖುಷಿ ಆಯ್ತು ಅಪ್ಪಾಜಿ. ಸಂತೋಷ ಆಗಲಿಪ್ಪ, ಸಂತೋಷ. ನಿಮ್ಮೆಲ್ಲರ ಬಗ್ಗೆ ಮಾತಾಡುವ ಖುಷಿ ನನಗಿರುವಾಗ ನನ್ನ ಬಗ್ಗೆ ಮಾತಾಡೋ ಖುಷಿ ನಿಮಗೂ ಸಿಕ್ಕಿದೆ ಅಂದರೆ ಅದು ನನಗೂ ಸಂತೋಷವೇ. ಆನಂದ್, ಒಳ್ಳೆಯದಾಗಲಿ. ಮೈಸೂರಿಂದ ಎಷ್ಟೊತ್ತಿಗೆ ಬಿಟ್ರಿ ನೋಡಿ. ನಿಮ್ಮ ಈ ಅಭಿಮಾನಕ್ಕೆ ನಾನು ಏನು ಹೇಳಲಿಕ್ಕಾಗುತ್ತೆ. ನೀವು 3ಕ್ಕೆ ಬಿಟ್ಟಿದ್ದೀರಿ, ಇವರು 4ಕ್ಕೆ ಬಿಟ್ಟಿದ್ದೀರಿ. ಇಬ್ಬರೂ ಮಾತಾಡ್ಕೊಂಡು ಬಂದಿದ್ದೀರಿ. ಈ ಕಡೆ ಕನಕಪುರ, ಈ ಕಡೆ ಮೈಸೂರು. ಒಳ್ಳೆಯದಾಗಲಿ. ಕನಕಪುರ, ಮೈಸೂರು, ಹಾಗೆ ಇಡೀ ರಾಜ್ಯದಾದ್ಯಂತ, ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಲ್ಲೂ ಇವತ್ತು ದಿವಸ ನೇರ ಪ್ರಸಾರಕ್ಕೆ ಬರಲಿಕ್ಕೆ ಆಗದಿದ್ದರೂ ಬೆಳಗಿನಿಂದ ಬಂದಂಥ ಫೋನ್ ಕರೆಗಳೇ ಸಾಕಷ್ಟು ಇದೆ. ಒಂದು ತೃಪ್ತಿ ಇದೆ, ಒಂದು ಸಂತೋಷ ಇದೆ. ಈ ನಿಮ್ಮ ಆನಂದ್ ಗುರುಜಿಯನ್ನು ಹೃದಯಕ್ಕೆ ಹತ್ತಿರದಲ್ಲಿಟ್ಕೊಂಡು ತಾವೆಲ್ಲರೂ ಸಹಿತ ಇವತ್ತಿನ ಹುಟ್ಟುಹಬ್ಬವನ್ನು ಭಾಳ ಸಡಗರ ಸಂಭ್ರಮದಿಂದಲೇ ಆಚರಣೆ ಮಾಡ್ತಿದ್ದೀರಿ. ಅದೆಲ್ಲ ನನಗೆ ಬಹಳ ಸಂತೋಷ ತಂದಿರತಕ್ಕಂಥ ವಿಚಾರ. ಯಾರೆಲ್ಲ ನನಗೆ ಶುಭ ಕೋರಿದ್ದೀರಿ ಅವ್ರಿಗೂ ಒಳ್ಳೆಯದಾಗಲಿ ಅಂತೀನಿ. ಯಾರೆಲ್ಲ ಏನು ಆನಂದ್ ಗುರುಜಿ ಶುಭ ಕೋರುವಂಥದ್ದು ಅನ್ನೋಂಥ ಮನಸ್ಥಿತಿ ಇರೋರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತಲೇ ಹೇಳ್ತೇನೆ. ಕಾರಣ, ಇಲ್ಲಿ ಹಸ್ತ ಇದ್ದ ಹಾಗೆ, ಹಸ್ತದಲ್ಲಿ ಬೆರಳುಗಳಿದ್ದ ಹಾಗೆ ನಮ್ಮ ಬದುಕು. ಆದರೂ ಏನೇ ಆದರೂ ಈ ಆಸ್ಥಾನ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದು ಶ್ರೀನಿವಾಸನ ಅನುಗ್ರಹವೇ ಸರಿ. ಮತ್ತೊಮ್ಮೆ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ರಾಶಿಫಲವನ್ನು ಮುಂದುವರಿಸೋಣ. ಭಗವಂತ, ತುಂಬ ಸಂತೋಷ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇನ್ನಷ್ಟು ಸಾಕಷ್ಟು ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಸ್ಟುಡಿಯೋಗೆ. ಗುರುಜಿಯವರಿಗೆ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ರಾಶಿಫಲಗಳನ್ನ ಮುಂದುವರಿಸಬೇಕಾಗಿದೆ. ಆದರೆ ಅದಕ್ಕೂ ಮುನ್ನ ತಿಳಿಸ್ತಾ ಇದ್ದೀನಿ, ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಗುರುಜಿಯವರು. ಈ ಸಂದರ್ಭದಲ್ಲಿ ಕಾರ್ಮಿಕರ ವಿಚಾರದ ಕುರಿತಾಗಿ ಶ್ರೀನಿವಾಸ್ ಶರ್ಮಾ ಅವರು ಜೊತೆಗೆ ಗುರುಜಿಯವರು ಕೂಡ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನೀವು ನಾಳೆ ತಪ್ಪದೇ ವೀಕ್ಷಿಸಬಹುದು. ಮತ್ತು ದೇವನಹಳ್ಳಿಯಲ್ಲಿ ಮುಜರಾಯಿ ಇಲಾಖೆ ಗ್ರಾಮಾಂತರ ಜಿಲ್ಲೆಗಳ ಅರ್ಚಕರ ಸಮಾವೇಶವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರು ಭೇಟಿ ನೀಡಿದರು. ಈ ಕಾರ್ಯಕ್ರಮ ಹೇಗೆ ನಡೀತು ಅನ್ನೋದು ಕೂಡ ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೆ ವೀಕ್ಷಿಸಬಹುದು ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿಗ ತುಲಾ ರಾಶಿ. ಖಂಡಿತ. ಇನ್ನು ತುಲಾ ರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಶುಭ ದಿನ ದೇವಿಯ ಅನುಗ್ರಹದೊಂದಿಗೆ. ಹಾಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಮತ್ತು ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆದರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು ತಂದುಕೊಳ್ತೀರಿ. ಮನಸ್ಸು ನೆಮ್ಮದಿ ಇಲ್ಲಂತ ರೀತಿಯಲ್ಲಿ ಇರ್ತೀರಿ. ಅಧಿಕವಾದಂಥ ಚಂಚಲತೆ ಇದ್ದೀರಿ. ಆದರೂ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನೀವು ಸಾಧ್ಯವಾದಷ್ಟು ಸಮಾಧಾನಕರವಾಗಿದ್ದು ಮಾಡುವ ಕಾಯಕಗಳನ್ನು ಧರ್ಮ ಮಾರ್ಗದಲ್ಲಿ ನಡೆದರೆ ಸಾಧ್ಯವಾದಷ್ಟು ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ ಒಳ್ಳೆಯ ಮನಸ್ಸಿನಿಂದ ತಾವು ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಿನ ಹಾದಿಯಲ್ಲೇ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮಾತಾಪಿತೃಗಳ ಪಾದಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅನಂತ ಪದ್ಮನಾಭ ಜೊತೆಗೆ ಮಹಾವಿಷ್ಣು ಆರಾಧನೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಇಷ್ಟೆಲ್ಲ ವೈಶಿಷ್ಟ್ಯತೆ ವಿಶೇಷತೆ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಕಾಯಕದಲ್ಲೂ ಸಾಕಷ್ಟು ಬದಲಾವಣೆಯನ್ನೇ ಕಾಣ್ತೀರಿ. ಹಾಗಾಗಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆ ಚಿಂತನೆ ಇವತ್ತು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಬದುಕನ್ನು ಕಾಣಲಿಕ್ಕೆ ಒಳ್ಳೆ ಯೋಗ ಫಲ ಇರತಕ್ಕಂಥ ದಿನ.
ಹಾಗಾಗಿ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿರಲಿಕ್ಕೋಸ್ಕರ ಮಹಾವಿಷ್ಣು ಪಾದದ ಮೇಲೆ 2 ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ಳಿ. ಸಮಾಧಾನಕರವಾದಂಥ ಬದುಕನ್ನು ಕಾಣ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಶುಭ ಶುಕ್ರವಾರ ಈ ದಿನ ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹೆಚ್ಚಿನ ಯಶಸ್ಸು ಇದೆಲ್ಲವನ್ನು ಸಹಿತ ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಹಾಗೆ ದೈವದ ಅನುಗ್ರಹ ಬೇಕು. ಅದರೊಂದಿಗೆ ಸಾಧ್ಯವಾದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಜೊತೆಗೆ ಗೋವಿಗೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಗೋಪ್ರಾರ್ಥನೆ ಮಾಡ್ತಾ ಗೋಗ್ರಾಸವನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ, ಯತಿಗಳನ್ನು ಸಾಧು ಸಂತರನ್ನು ಗೌರವಿಸೋದ್ರಿಂದ ಅಥವಾ ನಿಮ್ಮ ಎದುರುಗಡೆ ಇರ್ತಕ್ಕಂತಹ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸೋದ್ರಿಂದ ನಿಮಗೆ ತಿಳಿದಿರ್ತಕ್ಕಂಥ ಜ್ಞಾನದಿಂದ 4 ಜನಕ್ಕೆ ಒಳಿತಾಗಲಿ ಎಂಬತಕ್ಕಂಥ ಮನಸ್ಥಿತಿಯಲ್ಲಿರೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಬರ್ತಕ್ಕಂಥ ಬೆಟ್ಟದಂಥ ಕಷ್ಟಗಳು ಸಿದ್ಧ ಮಂಜಿನ ಗಡ್ಡೆ ಥರ ಕರ್ಗಿ ಹೋಗುತ್ತೆ. ಅದಕ್ಕೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಮಾತ್ರ ದಿವ್ಯಾಮೃತವಾಗಿರುತ್ತೆ. ಹಾಗಾಗಿ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಒಳಿತು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ದೂರವಾರ ಪ್ರಯಾಣ ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸು. ತಾವು ಏನೇ ಅಂದುಕೊಂಡ್ರೂ ಸಿದ್ಧ ಅದರ ಫಲಾಫಲಗಳು ಸಾಕಷ್ಟು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೂ, ಮನಸ್ಸಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೂ ಅಥವಾ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಬೇಕಾದ್ರೂ ನಿಮ್ಮ ನಡೆ ಮತ್ತು ನಡವಳಿಕೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಗವಂತ ಕೊಟ್ಟದ್ದನ್ನು ಸ್ವಾಗತಿಸಬೇಕು. ಕೊಟ್ಟಿರ್ತಕ್ಕಂಥದ್ದನ್ನು ಹೆಚ್ಚು ಅಭಿವೃದ್ಧಿ ಮಾಡಿಕೊಳ್ಬೇಕು. ಹಾಗೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಿರಬೇಕು. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡ್ತಾ, ಕುಲದೇವರ ಆರಾಧನೆ ಮಾಡ್ತಾ ಇವತ್ತಿನ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಸಾಧ್ಯವಾದರೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 1 ಗಂಟೆ 15 ನಿಮಿಷ, 12ರಿಂದ 1 ಗಂಟೆ 15 ನಿಮಿಷದವರೆಗೂ ಒಂದಿಷ್ಟು ಎಚ್ಚರಿಕೆಯ ನಡೆಯಿದ್ದು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಅದರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆಗಲೇ ನಾನು ಹೇಳ್ತಾ ಇದ್ದೆ, ಸಾಕಷ್ಟು ಅಭಿಮಾನಿಗಳು ಸ್ಟುಡಿಯೋಗೆ ಆಗಮಿಸ್ತಾ ಇದ್ದಾರೆ ಗುರುಜಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಲಿಕ್ಕೆ ಅಂತ. ಈಗ ಆಗಮಿಸಿರುವಂಥವರು ಮಾಲೂರು ಬಿಜೆಪಿ ಮುಖಂಡರಾಗಿರುವಂಥ ಹುಡಿ ವಿಜಯಕುಮಾರ್ ಅವರು ಮತ್ತು ಅವರ ಜೊತೆಗೆ ಸುರೇಶ್ ಅವರು, ವೆಂಕಟೇಶ್ ಗೌಡ ಅವರು ಮತ್ತು ಅನಿಲ್ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹುಡಿ ವಿಜಯಕುಮಾರ್ ಅವರು ಅಂದರೆ ಈಗಾಗಲೇ ಮಾಲೂರು ತಾಲೂಕಲ್ಲಿ ಭಾಳಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು. ಅದರಲ್ಲೂ ರಸ್ತೆ, ಮಳೆಯಿಂದ ರಸ್ತೆ ಆದರೆ ಹಿಂದಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ರಲ್ಲಿ ತಾವೇ ಮುಂಚೂಣಿಯಲ್ಲಿ ನಿಂತು ಆ ಕೆಲಸನ ಮಾಡ್ತಾ ನಿಂತಿದ್ದನ್ನು ನಾನು ನೋಡಿದೆ ವಿಡಿಯೋಗಳಲ್ಲಿ. ಒಳ್ಳೆಯದಾಗಿದೆ. ಇಂತಹ ಧರ್ಮ ಕಾರ್ಯಗಳು ಮತ್ತು ವಿಶೇಷವಾಗಿ ಜನಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋದು ಸಹಿತ ಒಂದು ಸೌಭಾಗ್ಯವೇ. ಒಳ್ಳೆಯದಾಗಿ ವಿಜಯಕುಮಾರ್ ಅವರು ಹಾಕೋ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಾಗಲಿ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ಹಾಕೋ ಪ್ರತಿ ಹೆಜ್ಜೆ ಒಳ್ಳೆ ಹೆಚ್ಚಿನ ಯಶಸ್ಸಾಗಿರಲಿ. ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಜಯಬೇರಿ ಬಾರಿಸುವಂಥದ್ದೇ ಆಗಲಿ. ಸುರೇಶ್, ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ, ನೊಂದು ಬೆಂದವರ ಮನಗೆ ಸ್ಥೈರ್ಯ ತುಂಬುತ್ತಲಿ. ಕುಕ್ಕೆ ಸುಬ್ರಹ್ಮಣ್ಯ ಶ್ರೀಗಳೀಗ ಕರೆಯಲಿದ್ದಾರೆ, ತುಂಬಾ ಸಂತೋಷ ನೋಡಿ. ಮಾತಾಡ್ಸೋಣ. ವಿಜಯಕುಮಾರ್, ಅದೃಷ್ಟ ಅಂದ್ರೆ ಇದು. ಹಲೋ 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 ಗುರುಗಳೇ ನಮಸ್ತೆ. ಸುಪ್ರಭಾತ. ಸುಪ್ರಭಾತ. ಗುರುಜಿ ಇದ್ದಾರೆ, ಮಾತಾಡಿ ಗುರುಗಳೇ. ಅದೇ ನಮ್ಮ ಆನಂದ ಗುರುಜಿ ಅವರದ್ದು ಜನ್ಮದಿನ ಅಂತ ಹೇಳುವ ವಿಷಯ ಗೊತ್ತಾಗಿ ತುಂಬಾ ಸಂತೋಷ ಆಯ್ತು. ಅವರು ತುಂಬಾ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ
ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಅನೇಕ ಅಭಿಮಾನಕ್ಕೆ ಪಾತ್ರರಾಗಿರುವಂತಹ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಅವರದ್ದು. ಅವರ ಜನ್ಮದಿನಕ್ಕೆ ನಮ್ಮ ಹೃತ್ಪೂರ್ವಕವಾದ ಶುಭಾಶಯಗಳು. ನಾವು ಕ್ಷೇತ್ರಾಧಿಪತಿಯಾದ ಸುಬ್ರಹ್ಮಣ್ಯ ಮತ್ತು ನಮ್ಮ ಅಧಿದೇವತೆ ಆಗಿರೋದು ನರಸಿಂಹನ ಹತ್ರ ಅವರಿಗೆ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕೀರ್ತಿ ಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ತುಂಬಾ ಸಂತೋಷ ಆಯ್ತು. ಅಭಿನಂದನೆಗಳು ಹುಟ್ಟುಹಬ್ಬದ ಪರವಾಗಿ. ಗುರುಗಳೇ ನಮಸ್ತೆ. ತುಂಬಾ ಖುಷಿ ಆಯ್ತು. ನಿಮ್ಮ ಸ್ವರವನ್ನು ಆಲಿಸಲಿಕ್ಕೋಸ್ಕರ ನಾನು ಮುಗ್ಧನಾಗ್ಬಿಟ್ಟೆ. ತುಂಬಾ ಖುಷಿ ಆಯ್ತು ನನಗೆ. ಇವತ್ತು ಕುಕ್ಕೆಯಿಂದ ತಮ್ಮ ಸ್ವರ ಸಾಕ್ಷಾತ್ ಸುಬ್ರಹ್ಮಣ್ಯೇಶ್ವರ, ಅಲ್ಲಿರ್ತಕ್ಕಂಥ ಕ್ಷೇತ್ರದ ಸುಬ್ರಹ್ಮಣ್ಯೇಶ್ವರ ಮತ್ತು ಲಕ್ಷ್ಮೀ ನರಸಿಂಹ, ಆ ನರಸಿಂಹನ ಅನ್ನೊಂದು ಸ್ವರ ಅಂತ ನಾನು ತಿಳಿದಿದ್ದೇನೆ. ತುಂಬಾ ಖುಷಿ ಆಯ್ತು. ದೇವರು ತುಂಬಾ ಚೆನ್ನಾಗಿತ್ತು ಇಲ್ಲಿ. ಒಳ್ಳೇದಾಗ್ಲಿ ಆಯ್ತಾ. ತುಂಬಾ ಸಂತೋಷ ಗುರುಳೆ. ಒಳ್ಳೇದಾಗ್ಲಿ ಗುರುಳೆ. ಭಗವತಿ ಶ್ರೀರಾಜರಾಜೇಶ್ವರಿ ನಿಮ್ಮ ಆಶೀರ್ವಾದ ಗುರುಳೆ. ಹಾಗೆ ಇವತ್ತು ದಿವಸ ತಮ್ಮ ಸ್ವರವನ್ನು ಆಲಿಸುವಂತ ಈ ಶುಭ ಗಳಿಗೆಯಲ್ಲಿ ನಮ್ಮ ಹೂಡಿ ವಿಜಯಕುಮಾರ್ ಮಾಲೂರು ಕ್ಷೇತ್ರದವರು, ನಿಮ್ಮ ಪರಮ ಭಕ್ತರು, ನಿಮ್ಮ ಅಂದ್ರೆ ನಮ್ಮ ಇಡೀ ರಾಜ್ಯವೇ ಪರಮ ಭಕ್ತರಿದ್ದಾರೆ. ಅದರಲ್ಲಿ ಹೂಡಿ ವಿಜಯಕುಮಾರ್ ಅವರು ಈಗ ಅದೇ ಕಿವಿಯಲ್ಲಿ ಹೇಳ್ತಿದ್ದಾರೆ. ಒಂದ್ಸತಿ ಮಾತಾಡಿ, ನಿಮ್ಮ ಧ್ವನಿ ಕೇಳಿಸುತ್ತೆ. ಆರಾಮ ಸೌಖ್ಯದಿರಲ್ಲ? ತುಂಬಾ ಖುಷಿ ಆಯ್ತು ನೀವು ಆ ಸಂದರ್ಭದಲ್ಲಿ ಇರೋದು. ಇಲ್ಲ, ನಮಗೂ ತುಂಬಾ ಖುಷಿ ಆಯ್ತು ಗುರುಜಿ. ಈ ಸಮಯದಲ್ಲಿ ಸ್ವಾಮೀಜಿಗಳಿಗೆ, ಆನಂದ್ ಗುರುಜಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರೋ ಸಮಯದಲ್ಲಿ ನಾವು ಇಲ್ಲಿದ್ದೀವಿ ಅನ್ನೋದು ನಮ್ಮ ಒಂದು ಭಾಗ್ಯ ಅಂತ ಖುಷಿ ಆಯ್ತು ಸ್ವಾಮೀಜಿ. ತುಂಬಾ ಖುಷಿ ಆಯ್ತು. ಗುರುಜಿ ಒಳ್ಳೇದಾಗ್ಲಿ ಗುರುಜಿ. ನಮಸ್ತೆ ಗುರುಜಿ. ನಾರಾಯಣ. ಗುರುಜಿ ತುಂಬಾ ಸಂತೋಷ. ನೋಡಿ ಹೇಗಿದೆ ಒಂದಕ್ಕೊಂದು ಕನೆಕ್ಷನ್. ಒಳ್ಳೇದಾಗ್ಲಿ. ಅದಕ್ಕೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಜನಸೇವೆ, ಜನಾರ್ದನ ಸೇವೆ ಅಂತ ಇವತ್ತಿನ ಮಟ್ಟಿಗೆ ನೀವು ಈ ಹೆಜ್ಜೆ ಹಾಕ್ತಾ ಇರತಕ್ಕಂಥದ್ದು ಇದು ಬಹಳ ಮೆಚ್ಚುವಂಥ ಕಾಯಕ. ಇನ್ನಷ್ಟು ಸೇವೆ ಚಾನಲಲ್ಲಿ ಮಾಲೂರಿನ ಜನತೆ ನಿಮ್ಮ ಈ ಸೇವೆಯನ್ನು ಇನ್ನೂ ಹೃದಯಕ್ಕೆ ಹತ್ತುಕೊಂಡು ಹತ್ತಿರದಲ್ಲಿ ಇದ್ದುಕೊಂಡು ಸೇವೆ ತಗೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆನಂದ್ ಗುರುಜಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. 100 ವರ್ಷ ಅವರು ಸುಖವಾಗಿ ಆರೋಗ್ಯವಾಗಿ ಇರಬೇಕಂತ ಈ ಮುಖಾಂತರ ಶುಭಾಶಯಗಳನ್ನು ನಮ್ಮ ಮಾಲೂರು ಪರವಾಗಿ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಪ್ರತಿ ವರ್ಷದಂಗೆ ಇವತ್ತು ಕೂಡ ಬಂದು ಗುರುಜಿಗಳಿಗೆ ಹುಟ್ಟುಹಬ್ಬವನ್ನು ಶುಭಾಶಯಗಳು ನಮ್ಮ ಎಲ್ಲ ಸ್ನೇಹಿತರು ಬಂದು ಶುಭ ಕೋರೋಕೆ ಹಾಗೆ ಬಂದಿದ್ದೀವಿ. ಹಾಗಾಗಿ ನಮ್ಮ ಇಡೀ ಮಾಲೂರು ಜನತೆ ಪರವಾಗಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಗುರುಜಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಮಾಲೂರು ಅಂದರೆ ನಾನು ಭಾಳ ಪ್ರೀತಿ. ಮಾಲೂರಿಗೆ ನಾನು ಒಂದಲ್ಲ 3-4 ಸತಿ ಬಂದಿದ್ದೇನೆ. ಹಿಂದೆ ಕೃಷ್ಣ ಶೆಟ್ಟರ್ ಕಾಲದಲ್ಲೂ ಬಂದಿದ್ದೇನೆ. ಈಗ ತಮ್ಮ ಸೇವೆಯಲ್ಲೂ ನಾನು 4 ಸತಿ ಬಂದಿದ್ದೀನಿ. ಅದೊಂದು ಸಂತೋಷ ನನಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸಾಕಷ್ಟು ಅಭಿಮಾನಿಗಳು ಮತ್ತೆ ಆಗಮಿಸಿದ್ದಾರೆ ನಮ್ಮ ಸ್ಟುಡಿಯೋಗೆ. ಸಿದ್ದರಾಜು ಅವರು ಕಾಟನ್ಪೇಟೆಯಿಂದ ಫ್ಲವರ್ ಡೆಕೋರೇಷನ್ ಮಾಡುವಂಥವ್ರು, ಮತ್ತು ಸತ್ಯನಾರಾಯಣ್ ಶೆಟ್ಟಿ, ಪಾಮಡಿ ರಾಮಚಂದ್ರ ಶೆಟ್ಟಿ ಆ್ಯಂಡ್ ಜ್ಯುವೆಲರ್ಸ್ ಕಡೆಯಿಂದ ಕೃಷ್ಣಮೂರ್ತಿ ಅವರು ಮತ್ತು ಪ್ರಭಾಕರ್ ಕಾಕಡ ಅವರು, ಇವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸತ್ಯನಾರಾಯಣ ಶೆಟ್ಟಿ ಅವರು ಇವತ್ತು ತಂದೆ ಮಕ್ಕಳಿಬ್ಬರು ಬಂದದ್ದು ಬಹಳ ಆನಂದ. ನಾನು ತಂದೆ ಮಕ್ಕಳ ಜೊತೆ ಬಂದಾಗ ಅದು ನೋಡ್ಲಿಕ್ಕೆ ಆನಂದ. ಯಾಕೆಂದರೆ ಆ ಬಾಂಧವ್ಯ ಬೇಕು. ತಂದೆ ಮಕ್ಕಳು ಬಂದಿರೋಂಥದ್ದೇ ಒಂದು ಸಂತೋಷ ನನಗೆ. ಓಹೋ, ಒಳ್ಳೆಯದು. ರುದ್ರಾಕ್ಷಿ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ದೇವರು ಇನ್ನೂ ಚೆನ್ನಾಗಿರಲಿ. ಯಾಕೆಂದರೆ ದೇವರ ಪೂಜೆಗೆ, ದೇವರ ಅಲಂಕಾರಕ್ಕೆ ಹೆಚ್ಚು ಹೂಗಳನ್ನು ಸೇರಿಸುವಂಥದ್ದು, ಹೂ ಕೊಡೋದಿದೆಯಲ್ಲ, ಅದೊಂದು ದೊಡ್ಡ ಕಾಯಕ. ಒಳ್ಳೆಯದಾಗಲಿ. ಎಲ್ಲರೂ ಅವ್ರವ್ರ ಹೊಟ್ಟೆಪಾಡಿಗೆ ಉದ್ಯೋಗನೇ. ಆ ಉದ್ಯೋಗದಲ್ಲಿ ಇಂತಹ ಒಂದು ಸೇವೆ. ರಾರೇ, ಹೇಗಿದ್ದೀರಿ? ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಶ್ರೀನಿವಾಸ ಸ್ಥೈರ್ಯ ತುಂಬುತ್ತಲೀ ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ರಾಜ್ಯದ ಜನತೆ ಜೊತೆಗೆ ಈ ನನ್ನ ಅಭಿಮಾನಿ ದೇವರುಗಳು, ಈ ಪ್ರೀತಿ ವಿಶ್ವಾಸ, ಈ ಬಾಂಧವ್ಯ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಕಿರಣ್ ಮತ್ತು ಸತ್ಯನಾರಾಯಣ ಶೆಟ್ಟಿ ಅವರು, ಅವರ ತಂದೆ ಮಕ್ಕಳು ಬಂದಿರತಕ್ಕಂಥದ್ದು ಪಾಮಡಿ ಜ್ಯುವೆಲರ್ಸ್ ಅಲ್ಲ, ತಮ್ಮದು ಪಾಮಡಿ ರಾಮಚಂದ್ರ ಶೆಟ್ಟಿ ಆ್ಯಂಡ್ ಸನ್ಸ್ ಜ್ಯುವೆಲರ್ಸ್. ಬಹಳ ವಿಶೇಷವಾಗಿ, ಭಾಳಷ್ಟು ಒಳ್ಳೆ ವಿಶೇಷವಾಗಿ ವಿಗ್ರಹಗಳನ್ನು, ಅದರಲ್ಲೂ ಆಭರಣಗಳನ್ನು ಮಾಡುವಂಥ ಕಾಯಕದಲ್ಲಿ ಮುಂದಾಗಿರ್ತಕ್ಕಂಥವ್ರು ನಮ್ಮ ಪ್ರಭಾಕರ್ ಅವರು. ಇನ್ನು ಸಿದ್ದರಾಜು ಹೂವಿನ ಅಲಂಕಾರ ಅಂತೂ ಬಹಳ ಹೇಳಿ ಮಾಡುತ್ತಂಥದ್ದು. ರಾಯರು ಕೃಷ್ಣಮೂರ್ತಿ ಅವರು.
ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುರುಜಿಯವರು ನಿರ್ವಹಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಜೊತೆಗೆ ಶ್ರೀನಿವಾಸ ಶರ್ಮಾ ಅವರು ಕಾರ್ಮಿಕರ ಕುರಿತಾಗಿ ಬಹಳ ಅರ್ಥಪೂರ್ಣ ವಿಚಾರಗಳನ್ನು, ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮನ ನೀವು ನಾಳೆ ತಪ್ಪದೆ ವೀಕ್ಷಿಸಬಹುದು. ಇನ್ನು ದೇವನಹಳ್ಳಿಯಲ್ಲಿ ಇತ್ತೀಚೆಗಷ್ಟೇ ಮುಜರಾಯಿ ಇಲಾಖೆಯ ಗ್ರಾಮಾಂತರ ಜಿಲ್ಲೆಗಳ ಅರ್ಚಕರ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರು ತೆರಳಿದ್ರು, ಭೇಟಿ ನೀಡಿದ್ರು. ಇಲ್ಲೂ ಕೂಡ ಬಹಳ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅರ್ಚಕರ ಸಮಾವೇಶ ಹೇಗಿತ್ತು ಮತ್ತು ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನಾವು ನೋಡಬಹುದು ನಾಳಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಗುರುಜಿಯವರ ಜನ್ಮದಿನ ಇವತ್ತು, ಹಾಗಾಗಿ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸೋಣ. ಶುಭಾಶಯ 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 ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ಪ್ರತಿ ವರ್ಷದ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರಲಿಕ್ಕೆ ವಾಹಿನಿಗೆ ನೇರ ಪ್ರಸಾರಕ್ಕೆ ಬಂದು ಶುಭವನ್ನು ಕೋರ್ತಕ್ಕಂತಹ ಅಣ್ಣ ತಮ್ಮಂದಿರಿದ್ದಾರೆ. ಒಂದಷ್ಟು ಜನ ತಾಯಂದಿರು ಬೆಳಗ್ಗೆ ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಕರೆ ಶುರುವಾಯಿತು. ಹಾಗಾಗಿ ನನ್ನ ಕಣ್ಣುಗಳು ಚಿಕ್ಕದಾಗೇ ಇದೆ. ಯಾಕೆಂದರೆ ಕಂಟಿನ್ಯೂ ಮಾತಾಡೋರು ಮಾತಾಡ್ತಾನೆ ಇದ್ದಾರೆ. ಅದೊಂದು ಪ್ರೀತಿ, ಈ ವಿಶ್ವಾಸ, ಈ ಬಾಂಧವ್ಯ ಬಹುಶಃ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಸಿಗಲಿಕ್ಕೆ ಸಹಿತ ಅದಕ್ಕೆ ನೀವೇ ಕಾರಣ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅನಂತ ಪದ್ಮನಾಭ ದೇವರ ಒಂದು ಪೂಜಾನುಷ್ಠಾನ ಜೊತೆಗೆ ರಾಜ್ಯದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ಈ ನಿಮ್ಮ ಆನಂದ್ ಗುರೂಜಿಯವರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಅಭಿಮಾನ, ಆ ಪ್ರೀತಿ ವಿಶ್ವಾಸ, ಅದರಲ್ಲೂ ಆಯಾ ಭಾಗಗಳಲ್ಲಿ ಡಿಸ್ಟಿಕ್ಗಳು, ತಾಲೂಕುಗಳ ಪ್ರಕಾರ ಆಯಾ ಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ಒಂದೊಂದು ಸಂಘಗಳನ್ನು ಮತ್ತು ಸಂಸ್ಥೆಗಳನ್ನು ಹುಟ್ಟುಹಾಕಿ ಅದರಿಂದ ಒಂದಷ್ಟು ಧಾರ್ಮಿಕವಾದಂಥ ಸೇವೆಗಳನ್ನು ಸಲ್ಲಿಸುವಂಥದ್ದು. ನೋಡಿ, ಮೊನ್ನೆ ಗೌರಿ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಹೆಣ್ಣು ಮಕ್ಕಳಿಗೆ ಒಂದು ಬಾಗನವನ್ನು ಕಳಿಸಬೇಕು, ಆಯಾ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಬಾಗನ ಕಳಿಸುವಂಥ ಕಾಯಕವನ್ನು ಮಾಡಿದಾಗ ಆಗಲೂ ಸಹಿತ ತಾವೆಲ್ಲರೂ ಸಹಿತ ಆ ಪ್ರೀತಿ ವಿಶ್ವಾಸನ ನಾವು ಕಳಿಸಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು, ಅರಿಶಿನ ಕುಂಕುಮವನ್ನು ಆಯಾ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಸೇರಿಸಿದಿರಿ. ಅದೊಂದು ಸಂತೋಷ. ಹಾಗೆ ಯಾರಾದರೂ ಕಷ್ಟ ಅಂದಾಗ, ಯಾವುದಾದ್ರು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟದ್ದು ಅಥವಾ ವಿದ್ಯಾರ್ಥಿಗಳ ಓದಿಗೆ ಸಂಬಂಧಪಟ್ಟದ್ದು ಅಥವಾ ಯಾವುದೇ ಒಂದು ಸಂಕಷ್ಟ ಅಂತ ಇದ್ದಾಗ ಆ ಕಷ್ಟಕ್ಕೆ ಧ್ವನಿಯಾಗಿ ನಿಲ್ಲುವಂತಹದ್ದು ಆನಂದ್ ಗುರೂಜಿಯವರ ಅಭಿಮಾನಿಗಳ ಸಂಘ ಇದೆ. ಆ ಸಂಘ ಆಯಾ ಭಾಗದಲ್ಲಿ ನಿಂತು ಸೇವೆ ಸಲ್ಲಿಸ್ತಾ ಇದೆ. ಎಲೆಮರಿ ಕಾಯಂತ ನಿಂತು ಸೇವೆ ಸಲ್ಲಿಸ್ತಾ ಇದೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಅಂದರೆ ಇದೆಲ್ಲ ಯಾಕೆ, ಯಾವಾಗ, ಹೇಗೆ ಹುಟ್ಟಾಕೊಳ್ಳುತ್ತೆ, ಹೇಗೆ ಬರುತ್ತೆ ಅಂದರೆ ಇಂಥ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವಾಗಿ ಜನ ಮೆಚ್ಚುಗೆಯನ್ನು ಪಡೆದು ಎಲ್ಲ ಜನಗಳಲ್ಲೂ ಸಹಿತ ಆ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿದಾಗ ಅಲ್ಲಿ ಸಂಘ ಸಂಸ್ಥೆಗಳಂತಕ್ಕಂಥದ್ದು ಹುಟ್ಟಾಕೊಳ್ಳುತ್ತೆ. ಜೊತೆಗೆ ಅಭಿಮಾನಿಗಳು ಎಷ್ಟೋ ಜನ ಇವತ್ತು ನೇರ ಪ್ರಸಾರಕ್ಕೆ ಬಂದು ಮಾತಾಡಬೇಕು ಎಂಬತಕ್ಕಂಥ ಆಸೆ. ಆದರೆ ಬೆಳಗಿನ ನೇರ ಪ್ರಸಾರ ಅಂದರೆ ಚಳಿಯಲ್ಲಿ ಎದ್ದು ಬರೋದು ಬಹಳ ಕಷ್ಟವೇ. ಯಾಕೆಂದರೆ ಪ್ರತಿನಿತ್ಯದ ಕಾಯಕ ಆಗಿರುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂಥ ಶುಭ ಕೋರ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಶುಭ ಕೋರಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತಕ್ಕಂಥವ್ರಿಗೂ, ಹಾಗೂ ಇವತ್ತು ಸಂಧ್ಯಾಕಾಲ, ಇವತ್ತು ಸಂಧ್ಯಾಕಾಲ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಂಜೆ ಸುಮಾರು 4:15ರಿಂದ ಒಂದು ಗಣಪತಿ ಹೋಮ, ಜೊತೆಗೆ ಒಂದು ಸುದರ್ಶನ ಹೋಮ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ 16 ನದಿಗಳ ಪವಿತ್ರವಾಗಿರ್ತಕ್ಕಂಥ ಪವಿತ್ರ ಜಲವನ್ನು, 16 ನದಿಗಳ ಆ ಮಹಾಮೃತ್ತಿಗೆ ಪ್ರಸಾದವನ್ನು ಶ್ರೀ ರಾಮತರಂಗಿಡಿ ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನದಲ್ಲಿ ರಾಮತರಂಗಿಡಿಯ ಆ ರಾಮೋತ್ಸವದ ಆ ರಾಮನ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯಕ್ಕೆ, ಅಂದರೆ ಇದು ಅಯೋಧ್ಯೆಯಲ್ಲಿರ್ತಕ್ಕಂಥ ಅಯೋಧ್ಯ ನಗರವಾಸಿ ಶ್ರೀ ರಾಮಚಂದ್ರನ ಆ ಮಹಾಮೂರ್ತಿಯ ಪ್ರತಿಷ್ಠಾಪನಾ ಮಾಡುವಂಥ ಗರ್ಭಗುಡಿಯ ಆ ಒಂದು ಮೂಲ ಸಾನ್ನಿಧ್ಯದಲ್ಲಿ 16 ನದಿಗಳ ತೀರ್ಥವನ್ನು, 16 ನದಿಗಳ ಆ ಮಹಾಮೃತ್ತಿಗೆ ಪ್ರಸಾದವನ್ನು ಇದೆಲ್ಲವನ್ನು ಸಹಿತ ಅಲ್ಲಿ ಸೇರಿಸಲಿಕ್ಕಾಗಿ ಇಡೀ ರಾಜ್ಯ ಪ್ರವಾಸ ಆಗ್ತಾ ಇದೆ. ಇಡೀ ರಾಜ್ಯವೆಲ್ಲವೂ ಸಹಿತ ರಾಮದೇವರ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಾದಿಕೆಗಳನ್ನು ಪ್ರದರ್ಶನ ತಗೊಂಡು ಹೋಗ್ತಾ ಇದ್ದಾರೆ.
ಅಂತಹ ನಿಟ್ಟಿನಲ್ಲಿ ಆ ಒಂದು ರಾಮದೇವರ ಪಾದಕೆಗಳು ಮತ್ತು 16 ನದಿಗಳ ತೀರ್ಥ, 16 ನದಿಗಳ ಆ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಇದೆಲ್ಲವೂ ನಮ್ಮ ಆಶ್ರಮಕ್ಕೂ ಬರ್ತಾ ಇದೆ. ಇವತ್ತು ನಮ್ಮ ಆಶ್ರಮದಲ್ಲಿ ಶುಭ ಸಂಧ್ಯಾಕಾಲ ಪ್ರತಿ ಹುಣ್ಣಿಮೆ ಕಾರ್ಯಕ್ರಮವನ್ನು ಈ ಬಾರಿ ಮುಂಚಿತವಾಗಿ ನಡೆಸ್ತಾ ಇದ್ದೀವಿ. ಇವತ್ತು ಸಂಜೆ ಸುದರ್ಶನ ಹೋಮನೂ ಇರುತ್ತೆ, ಹಾಗೆ ಹುಟ್ಟುಹಬ್ಬದ ಸಂಭ್ರಮವೂ ಇರುತ್ತೆ. ಅದ್ರ ಜೊತೆಗೆ ರಾಮತಾರಕದ ಆ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಪಾದಕೆಗಳನ್ನು ದರ್ಶನ ಮಾಡುವಂಥ ಭಾಗ್ಯವೂ ಇದೆ. ಹಾಗಾಗಿ ಇಲ್ಲಿ ನೀವು ಬಂದು ನನ್ನ ಮಾತಾಡಲಿಕ್ಕೆ ಆಗದಿದ್ದರೂ ಇವತ್ತು ಸಂಜೆ ಮುಕ್ತವಾಗಿ ನೀವೇ ನೇರವಾಗಿ ಬಂದು ನಮ್ಮ ಆಶ್ರಮಕ್ಕೆ ನನ್ನ ಮಾತಾಡಬಹುದು. ಜೊತೆಗೆ ಆ ವಿಶೇಷವಾದ ರಾಮದೇವರ ಪಾದಕೆಗಳನ್ನು ದರ್ಶನ ಮಾಡಬಹುದು. ಆ ಮಹಾಯಜ್ಞದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೋದು. ಇದಕ್ಕೆ ಸಾಕಷ್ಟು ಜನ ಮಠದ ಸ್ವಾಮಿಗಳು ಆಗಮಿಸ್ತಾರೆ, ಯತಿಗಳು ಆಗಮಿಸ್ತಾ ಇದ್ದಾರೆ. ಯಾಕೆಂದರೆ ಆ ರಾಮರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು, ಅದು ರಾಮರ ಗರ್ಭಗುಡಿಯಲ್ಲಿ, ಆ ಗರ್ಭಗುಡಿ ರಾಮರು ನೆಲೆ ನಿಲ್ಲುವಂಥ ಆ ಸಾನ್ನಿಧ್ಯದಲ್ಲಿ 16 ನದಿಗಳ ತೀರ್ಥವನ್ನು ಹಾಕುವಂಥದ್ದು, 16 ನದಿಗಳ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆಯನ್ನು ಹಾಕುವಂಥದ್ದು, ಈ ಕಾಯಕಕ್ಕೆ ಮುಂಚೂಣಿಯಲ್ಲಿ ಮುಂದೆ ನಿಂತಿರ್ತಕ್ಕಂಥದ್ದು ಶೃಂಗೇರಿಯ ಜಗದ್ಗುರುಗಳು. ಶೃಂಗೇರಿಯ ಜಗದ್ಗುರುಗಳ ಆ ಮಾರ್ಗದರ್ಶನದೊಂದಿಗೆ ಇವತ್ತಿನ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ, ಅಂದರೆ ಆ ರಾಮದೇವರ ವಿಶೇಷವಾಗಿರ್ತಕ್ಕಂತಹ ನದಿ ತೀರ್ಥವನ್ನು, ಮಹಾಮೃತ್ಯವನ್ನು, ಅಂದರೆ ಮೃತ್ತಿಗೆ ಪ್ರಸಾದವನ್ನು, ಅಂದರೆ ಮಣ್ಣಿನ ಪ್ರಸಾದವನ್ನು ಅಲ್ಲಿ ಸ್ವಾಮಿಯ ಪಾದದಡಿ ಹಾಕುವಂಥ ಒಂದು ಕಾಯಕಕ್ಕೆ ಶೃಂಗೇರಿ ಜಗದ್ಗುರುಗಳು ಆಶೀರ್ವದಿಸಿದ್ದಾರೆ. ಅದೊಂದು ತುಂಬ ಸಂತೋಷ. ಅಂತಹದ್ದು ಇವತ್ತು ಮಹರ್ಷಿ ಮಂದಿರದಲ್ಲಿ ಸಂಜೆ 4ವರೆಗೆ ಈ ಕಾರ್ಯಕ್ರಮ ಇರುತ್ತೆ. ತಮ್ಮೆಲ್ಲರಿಗೂ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಂ ಉಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ. ಇವತ್ತಿನ ದಿವಸ ಈ ಒಂದು ಸುದಿನ ಬಹಳ ವಿಶೇಷವಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಹುಟ್ಟುಹಬ್ಬ. ಆನಂದ್ ಗುರೂಜಿಯವರ ಪಾದಾರವಿಂದಗಳನ್ನು ನಾನು ನನ್ನ ಜೀವನದ ನನ್ನ ಮುಪ್ಪಿನ ತನಕ ಸದಾ ಅವರ ಪಾದದಡಿ ಇರತಕ್ಕಂಥ ಸೇವೆ, ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಅದೃಷ್ಟ, ಈ ಒಂದು ಅನುಗ್ರಹವನ್ನು ನಾನು ಭಗವಂತನಿಗೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಯಾಕೆ ಅಂದರೆ ತಂದೆಯ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಆದರೆ ಒಂದು ಬೇಜಾರೇನಪ್ಪ ಅಂದರೆ ನಾನು ಅಂದ್ಕೊಂಡಂಗೆ ನನ್ನ ಜೀವನವನ್ನು ಮಾಡಲಿಕ್ಕಾಗಲಿಲ್ಲ. ಆದರೆ ಒಂದು ಅದೃಷ್ಟ ಏನಪ್ಪ ಅಂದರೆ ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಜೀವನ ಪಾಠವನ್ನು ನನ್ನ ತಂದೆಯವರು ನನಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ಒಂದು ಸೈಕಲ್, ನಾರ್ಮಲ್ ಆಗಿರ್ತಕ್ಕಂಥ ಒಂದು ಸೈಕಲ್ ಕೇಳಿದ್ರೆ ಅವನು ತುಳಿದು ಆಯಾಸ ಬೀಳ್ತಾನೆ ಅಂತ ಒಂದು ಎಲೆಕ್ಟ್ರಿಕ್ ಸೈಕಲ್ ತೊಗೊಬಂದು ಕೊಟ್ಟರು. ಯಾಕೆ ಅಂದರೆ ಎಲ್ಲೂ ಕೂಡ ಅವನು ಒಂದು ಚೂರು ಕೂಡ ಕಷ್ಟಪಡಬಾರ್ದು ಜೀವನದಲ್ಲಿ ಅನ್ನೋ ಒಂದು ಭಾವನೆ. ಆದರೆ ಸಾಮಾಜಿಕವಾಗಿ ಪ್ರತಿಯೊಂದು ವಲಯದಲ್ಲೂ ಕೂಡ ಈ ಒಂದು ಕೆಲಸ ಮಾಡಿದ್ರೆ ಇದರಲ್ಲಿ ಇಷ್ಟೇ ಕಷ್ಟ ಇರುತ್ತೆ, ಇಷ್ಟೇ ಸುಖ ಇರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ತಿದ್ದಿ ತೀಡಿ ಈ ನಿಮ್ಮ ಶ್ರೀನಿವಾಸ ಶರ್ಮನನ್ನು ತಯಾರು ಮಾಡಿರ್ತಕ್ಕಂಥ ಶಕ್ತಿ ಇಲ್ಲಿ ಕೂತಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಮನೋಗತ ಪ್ರಶ್ನಾತಂತ್ರದಲ್ಲಿ ಬಹಳ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಭಾವರು ನಮ್ಮ ತಂದೆಯವರು ಇವತ್ತಿನ ದಿವಸ ಇಲ್ಲಿ ಕೂತಿದ್ದಾರೆ. ಅವರ ಬಗ್ಗೆ ಮಾತಾಡಲಿಕ್ಕೆ ಪದಗಳೇ ಇಲ್ಲ. ಯಾಕೆ ಅಂದರೆ ಮಗನಾಗಿ ನಾನು ಮಾತಾಡೋದಕ್ಕೂ ನಾನು ದೊಡ್ಡ ಮನುಷ್ಯ ಆಗೋಗ್ತೀನಿ. ಯಾಕೆ ಅಂದರೆ ಅವರ ಸೇವೆ ಮಾಡತಕ್ಕಂಥ ಭಾಗ್ಯ ಭಗವಂತ ನನಗೆ ಕರುಣಿಸಿರ್ತಕ್ಕಂಥ ಈ ಒಂದು ಮಹಾ ಸುದಿನ ನನ್ನ ಗುರೂಜಿಯವರ, ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಹುಟ್ಟುಹಬ್ಬ. ನಾನು ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ನೇರ ಪ್ರಸಾರದಲ್ಲಿ ನಾನು ಮಾತಾಡುವ ಮಾತುಗಳಿಗೂ ಈಗ ನನ್ನ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ಮಾತುಗಳಿಗೂ ಬಹಳ ವ್ಯತ್ಯಾಸ ಇದೆ. ಅದು ನನಗೆ ಗೊತ್ತಾಗ್ತದೆ. ಯಾಕೆ ಅಂದರೆ ಆ ತಂದೆ, ಅವರಲ್ಲಿರ್ತಕ್ಕಂಥ ಶಕ್ತಿ, ಅವರ ಬಗ್ಗೆ ಮಾತಾಡಬೇಕು ಅಂದರೆ ನನಗಾಗ್ತಾನೇ ಇಲ್ಲ. ಯಾಕೆ ಅಂದರೆ ಇವತ್ತಿನ ದಿವಸ ಈ ಒಂದು ಮಟ್ಟಕ್ಕೆ ಈ ನಿಮ್ಮ ಶ್ರೀನಿವಾಸ ಶರ್ಮಾ ಬೆಳೆದಿರೋಕ್ಕೆ ಕಾರಣನೇ ನನ್ನ ತಂದೆಯವರು. ನನಗೆ ಗುರುಗಳೇ ಅವರು. ನನಗೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ತಿದ್ದಿ ತೀಡಿ ನೀನು ಹೀಗೇ ಬರಬೇಕು, ನಿಂದು ಇದೇ ಜೀವನ, ಸಾರ್ವಜನಿಕರು ಸಾಕಷ್ಟು ಜನ ತೊಂದರೆಯಲ್ಲಿದ್ದಾರೆ, ನೀನು ಅವ್ರಿಗೆಲ್ರಿಗೂ ಕೂಡ ಸೇವೆ ಮಾಡಬೇಕು, ನೀನೆಲ್ಲವನ್ನೂ ಕೂಡ ತ್ಯಾಗ ಮಾಡಬೇಕು ಅಂತ ಹೇಳಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ಕೂಡಿಸಿದ್ದಾರೆ. ನನಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕರುಣಿಸಿದ್ದಾರೆ. ಇವತ್ತಿನ ದಿವಸ ನಿಮ್ಮ ಶ್ರೀನಿವಾಸ ಶರ್ಮಾ ಒಂದು ಬದುಕಿನಲ್ಲಿ ಪ್ರತಿಯೊಂದು ಹಾಕ್ತಕ್ಕಂಥ ಹೆಜ್ಜೆಯಲ್ಲೂ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಇವರೇ ಕಾರಣ. ಇವರೇ ಕಾರಣ ಅಂತ ಹೇಳೋದಲ್ಲ, ಇವರೇ ಸರ್ವಸ್ವ, ಇವರೇ ಎಲ್ಲ. ಇವರಿಲ್ಲ ಅಂದರೆ ನಾವು ಯಾವತ್ತೂ ಇಲ್ಲ, ನಾನು ಯಾವತ್ತೂ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಇವರೇ ನನಗೆ ಸರ್ವಸ್ವ. ಯಾಕೆ ಅಂದರೆ ಸಾಧಾರಣವಾಗಿ ಬೇರೆ ಸಮಯದಲ್ಲಿ ಹೇಳ್ತಕ್ಕಂಥದ್ದಲ್ಲ, ಇವರಿಲ್ಲ ಅಂದರೆ ನಾನಿಲ್ಲ. ಸಾಧಾರಣವಾಗಿ ತಂದೆ ಯಾವತ್ತೂ ಕೂಡ ಅವ್ರ ಪ್ರೀತಿ ವಿಶ್ವಾಸವನ್ನು ಮಗನ ಹತ್ರ ತೋಡ್ಕೊಳ್ಳೋದು ಇಲ್ಲ, ಪ್ರೀತಿ ವಿಶ್ವಾಸವಾಗಿ ಇರೋದು ಇಲ್ಲ. ಪ್ರತಿ ಸತಿ ಮಾತಾಡಬೇಕಾದ್ರೂ ಯಾವುದೋ ಒಂದು ವಿಚಾರಕ್ಕೆ ನನ್ನ ಬೈದೇ ಕಳಿಸ್ತಾರೆ ಹೊರತಾಗಿ ನನ್ನನ್ನು ಯಾವತ್ತೂ ಕೂಡ ಹೊಗಳದವರೇ ಇಲ್ಲ. ಯಾಕೆಂದರೆ ಹೊಗಳಬಿಟ್ರೆ ಇವನೆಲ್ಲಿ ಬೇರೆ ದಾರಿಗೆ ಹೋಗ್ಬಿಡ್ತಾನೋ ಅನ್ನೋ ಒಂದು ಮನಸ್ಥಿತಿಯಿಂದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನನಗೆ ಬೈದು ಬುದ್ಧಿ ಹೇಳಿದರೆ ಹೊರತಾಗಿ ಯಾವತ್ತೂ ಕೂಡ ನನಗೆ ಪ್ರೀತಿಯಿಂದ ಒಂದು ಮಾತನ್ನು ಆಡ್ತಕ್ಕಂಥದ್ದಾಗಲಿ ಅದು ಯಾವುದನ್ನು ಕೂಡ ಮಾಡಲಿಲ್ಲ. ಯಾಕೆಂದರೆ ನನ್ನ ವಿಚಾರಕ್ಕೆ ಬಂದರೆ ಅವರು ಮಾಡಿರ್ತಕ್ಕಂಥ ತ್ಯಾಗವೇ ಬೇರೆ ರೀತಿಯಲ್ಲಿ ತ್ಯಾಗ ಮಾಡಿರ್ತಕ್ಕಂಥದ್ದಿದೆ. ಅವರು ಮಾಡಿರ್ತಕ್ಕಂಥ ಎಲ್ಲ ತ್ಯಾಗ ಕೂಡ, ಯಾಕೆಂದರೆ
ಯಾರ ಋಣವನ್ನಾದರೂ ತೀರಿಸ್ಬೋದು, ತಂದೆ ತಾಯಿ ಋಣವನ್ನು ಮಾತ್ರ ಯಾವತ್ತೂ ತೀರಿಸ್ಲಿಕ್ಕಾಗಲ್ಲ. ಅಂತಹ ಒಂದು ಮಹೋನ್ನತ ಶಕ್ತಿ ನನ್ನ ತಂದೆಯವರು. ಅವರ ಮಗನಾಗಿ ಹುಟ್ಟಿರೋದಕ್ಕೆ ಭಗವಂತನನ್ನು ನಾನು ಮತ್ತೊಂದು ಜನ್ಮ ಅನ್ನೋದೇನಾದರೂ ಇದ್ದರೆ ಅವರ ಮಗನಾಗಿ ಹುಟ್ಟಲಿಕ್ಕೆ ನಾನು ಭಗವಂತನ ಹತ್ರ ಕೇಳ್ಕೊಳ್ತೀನಿ. ಇಂಥ ಒಳ್ಳೆ ತಂದೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿಜವಾಗ್ಲೂ ಧನ್ಯಸ್ಮಿ. ನನ್ನ ಅಜ್ಜಿ ತಾತವನ್ನು ನಾನು ಅದೃಷ್ಟ ಮಾಡಿದ್ದೆ ನನಗಿಂತ ತಂದೆಯವರನ್ನು ಕೊಟ್ಟಿರೋದಕ್ಕೆ. ನಮ್ಮ ಅಜ್ಜಿ ತಾತವ್ರನ್ನ ನಾನು ಈಗಲೂ ಕೂಡ ಸ್ಮರಿಸ್ತೀನಿ. ಅವರ ಪಾದದಡಿ ನಾನು ಯಾವತ್ತೂ ಇರ್ತೀನಿ ಅಂತ ಕೇಳ್ಕೊಳ್ತೀನಿ. ಅಪ್ಪಾಜಿ, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಮೂಕನ್ನು ಮಾಡುವಂಥ ಮಾತಾಡಿದರೆ ಆನಂದ್ ಗುರೂಜಿ ಎಲ್ಲಿಂದ ಮಾತಾಡೋದು ಮಾತಿಲ್ಲ. ಆದರೆ ಪ್ರತಿಯೊಬ್ಬರ ಮನೆ ಕುಟುಂಬದಲ್ಲೂ ಇಂಥದ್ದೇ ಸಂತತಿ ಆಗಬೇಕು, ಇದೇ ಸಂಸ್ಕಾರ ಸಂಸ್ಕೃತಿ ಇರಬೇಕು. ಅದಷ್ಟೇ ಈ ನಿಮ್ಮ ಆನಂದ್ ಗುರೂಜಿ ಕೇಳುವಂಥದ್ದು. ನಾನು ಹೇಗೆ ನನ್ನ ತಂದೆ ತಾಯಿನ ನನ್ನ ಹೃದಯ ಮಂದಿರದಲ್ಲಿ ಇವತ್ತಿಗೂ ಸಹಿತ ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ಇವತ್ತು ಬೆಳಗಿನಿಂದಲೂ ನನ್ನ ಬಾಧೆನೇ ಬೇರೆ ಇದೆ. ಯಾಕಾಗುತ್ತೆ ಅಂದರೆ ಬೆಳಗ್ಗೆ ಎದ್ದು ಹುಟ್ಟಿದಬ್ಬ ಅಂದಾಗ ತಾಯಿ ಒಂದಿಷ್ಟು ಸಿಹಿನ ತಿನ್ನಿಸ್ಕೊಂಥದ್ದಿತ್ತಲ್ಲ. ಆದರೆ ಕಾಲಚಕ್ರ ಯಾರನ್ನೂ ಬಿಟ್ಟಿದ್ದಲ್ಲ, ಇದು ಎಲ್ಲರಿಗೂ ಇರುವಂಥದ್ದೇ. ಇದು ಬರೀ ಆನಂದ್ ಗುರೂಜಿಗೆ ಮಾತ್ರ ಅಲ್ವಲ್ಲ. ಆದರೆ ನಡ್ಕೊಂಡು ಹೋಗ್ತಾ ಇರುತ್ತೆ, ನಡೀತಿರುತ್ತೆ. ಆದರೆ ಅರ್ತು ಮಾತಾಡುವಂತಹ ಆ ಒಂದೊಂದು ಪದಗಳು ನನ್ನ ಪಕ್ಕದಲ್ಲೇ ನಿಂತು ಮಾತಾಡಿದಾಗ ಶ್ರೀನಿವಾಸ ಶರ್ಮನಿಂದ ಬಂದಂಥ ಆ ಒಂದೊಂದು ಮಾತು ಬಹಳ ತೂಕ ಅನ್ನಿಸ್ತು, ಸಾರ್ಥಕದ ಬದುಕು ಅನ್ನಿಸ್ತು. ಆನಂದ್ ಗುರೂಜಿ ಕೋಟಿ ಸಂಪಾದನೆ ಮಾಡಿ ಆ ಕೋಟಿನ ಆನಂದ್ ಗುರೂಜಿ ಮಗ ಎಲ್ಲೋ ಕರ್ಕೊಂಡೋಗಿ ಇನ್ನೇನೋ ಒಂದು ದಾರಿ ತಪ್ಪಿ ಇನ್ನೆಲ್ಲೋ ಏನೋ ಮಾಡಿದ್ನಪ್ಪ, 4 ಜನ 4 ಥರ ಮಾತಾಡಿದ್ರಪ್ಪ ಅನ್ನೋ ಮಾತಿಗಿನ್ನ ಆನಂದ್ ಗುರೂಜಿ ಕೋಟಿ ಸಂಪಾದನೆ ಮಾಡಿದ್ದಾರೆ ಇಲ್ಲ ಅನ್ನೋದು ರಾಜ್ಯ ಜನತೆಗೆ ಗೊತ್ತಿದೆ, ನನ್ನ ಅಭಿಮಾನಿ ದೇವರುಗಳು ಗೊತ್ತಿದೆ, ನನ್ನ ಹತ್ತಿರದಿಂದ ನೋಡಿರ್ತಕ್ಕಂಥವ್ರಿಗೆ ಗೊತ್ತಿದೆ. ಆದರೆ ನನ್ನ ಕೋಟಿ ಸಂಪಾದನೆ ನನ್ನ ಪಕ್ಕದಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಾಳೆ ಭಾನುವಾರದ ಕಾರ್ಯಕ್ರಮದ ಬಗ್ಗೆನೂ ಮಾತಾಡೋದಿದೆ. ನಾನು ಹೌದು, ಇವತ್ತೆಲ್ಲ ಸಂಪೂರ್ಣವಾಗಿ ಬರೀ ನನ್ನ ಬಗ್ಗೆ ಮಾತಾಡ್ಬಿಟ್ಟೆ, ಅದಲ್ಲ. ನಿನ್ನ ಕಾಯಕವನ್ನು ಮರಿಬೇಡ. ಹೌದು, ನಿನ್ನ ಕಾಯಕದಲ್ಲಿ ನಾಳೆ ಭಾನುವಾರ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕು, ಯಾಕೆಂದ್ರೆ ಬಹಳ ಅಚ್ಚುಕಟ್ಟಾದಂಥ ಪ್ರೋಮೋ, ಲಕ್ಷ್ಮಿಯ ವಿಶೇಷವಾದಂಥ ಆಕರ್ಷಣೆಗಾಗಿ ಏನಿದೆ ಅದು ವಿಚಾರ ಹೇಳ್ಬಿಡು. ನಾಳೆ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೆಸಿರ್ತಕ್ಕಂಥ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು, ಮೊದಲನೇದಾಗಿ ಆ ಒಂದು ತಂತ್ರಸಾರವನ್ನು ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸ್ಥಿರಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಲಿಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರ ಮುಂದೆ ಕೂಡ ತೊಗೊಂಡು ಬರ್ತಾ ಇರ್ತಕ್ಕಂಥದ್ದಿದೆ. ಆ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ನಾಳೆ ಭಾನುವಾರದ ಕಾರ್ಯಕ್ರಮದಲ್ಲಿ ಅಷ್ಟೊತ್ತಿಗೆ ತಾವೆಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿಸಿ ಸಿದ್ಧಪಡಿಸಿಟ್ಕೊಳ್ಳಿ. ತಂತ್ರಸಾರ ಮಾಡುವುದು ಹೇಗೆ ಅನ್ನೋದನ್ನು ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಅರಳಿ ವೃಕ್ಷದ ಎಲೆ, ಅರಳಿ ವೃಕ್ಷದ ಎಲೆ ಬೇಕಾಗಿರ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಸಂಪಿಗೆ ಪುಷ್ಪ ಬೇಕಾಗಿರ್ತಕ್ಕಂಥದ್ದು, ಮತ್ತು ಶಂಕು ಪುಷ್ಪ ಬೇಕಾಗಿರ್ತಕ್ಕಂಥದ್ದು. ಸಂಪಿಗೆ ಪುಷ್ಪ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು, ಶಂಕು ಪುಷ್ಪ ಶನೈಶ್ಚರ ಭಗವಂತನ ಸಂಪೂರ್ಣ ಅನುಗ್ರಹಕ್ಕಾಗಿ. ಇನ್ನು ತಮ್ಮೆಲ್ಲರ ವಾಸ್ತುಗೃಹದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಧಾರಣವಾಗಿ ಇಟ್ಕೊಂಡಿರ್ತಕ್ಕಂಥದ್ದೇ, ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೋಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಈ ಒಂದು ಸಾಮಗ್ರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದೇ. ಆ ಸಾಮಗ್ರಿ ಏನಪ್ಪ? ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿ. ಇದನ್ನೂ ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಏನಪ್ಪ ಅಂದರೆ ಬಿಳಿಯ ರೇಷ್ಮೆ ವಸ್ತ್ರ. ಬಿಳಿಯ ರೇಷ್ಮೆ ವಸ್ತ್ರನೇ ಆಗಬೇಕು, ಕಾಟನ್ ವಸ್ತ್ರ ಬೇಡ. ಅದು ಬಿಟ್ಟರೆ ಲೆಲಿನ್ ಅಂತ ಬರ್ತಕ್ಕಂಥದ್ದು ಅದು ಬೇಡ, ರೇಷ್ಮೆ ವಸ್ತ್ರನೇ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನು 4 ಪೀಸು ಮಾಡ್ಕೊಳ್ತಕ್ಕಂಥದ್ದು, 4 ಪೀಸು ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಳಿ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಾಮಗ್ರಿಗಳಿಂದ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸ್ಥಿರಮಹಾಲಕ್ಷ್ಮಿಯನ್ನು ನಮ್ಮ ವಾಸ್ತುಗೃಹದಲ್ಲಿ ನೆಲೆಸಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತ ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಶ್ರೀನಿಧಿ ಅವರು ಹೌದು, ಒಂದು ಕಡೆ ಜ್ಞಾನ ಭಂಡಾರ, ಹೌದು, ಇನ್ನೊಂದು ಕಡೆ ನ್ಯಾಯ ಭಂಡಾರ. ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನನಗಂತೂ ಬಹಳ ಸಂತೋಷ ಇದೆ. ಇಲ್ಲಿ ಧರ್ಮ, ಸಂಸ್ಕೃತಿ, ಅದಕ್ಕೆ ಸಂಬಂಧಪಟ್ಟಂಥ ಭಂಡಾರ ಇಲ್ಲಿದೆ. ಇನ್ನು ನ್ಯಾಯ ಮತ್ತು ತರ್ಕಶಾಸ್ತ್ರ ಮತ್ತು ನ್ಯಾಯಸ್ಥಾನದಲ್ಲಿ ಓಡಾಡ್ತಕ್ಕಂಥ ಪ್ರತಿಭೆ, ತಮ್ಮ ಪೂರ್ತಿ ಹೆಸರು? ಹರಿಕೃಷ್ಣ ಇಲ್ಲಿರ್ತಕ್ಕಂಥದ್ದು. ಇದೆಲ್ಲವೂ ಭಾಳ ಸಂತೋಷವೇ ಸರಿ. ನಮ್ಮ ಶ್ರೀನಿಧಿಗೆ ಫೋನ್ ಕೊಡಿ, ಮೈಕ್ ಕೊಡಿ. ನೋಡಿ, ಇವತ್ತು ನನ್ನ ಪದಗಳು ಸಹಿತ, ಯಾಕೆಂದರೆ ಇಂತಿಂಥ ಘಟಾನುಘಟಿಗಳನ್ನು ಪಕ್ಕದಲ್ಲಿ ಇಟ್ಕೊಂಡ್ರೆ ಎಲ್ಲಿಂದ ಬರಬೇಕು ನನ್ನ ಸ್ವರ? ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ, ಶುಭಾಶಯ, ಶುಭಾಶಯ. ಮಹರ್ಷಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಆನಂದ್ ಗುರೂಜಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಸಮಯ ಬೇಕು. ಈಗ ಸಮಯ ಕಮ್ಮಿ ಇರೋದರಿಂದ ಅವರ ಪಾದಾರವಿಂದಕ್ಕೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಎಷ್ಟೋ ಜನರ ನೊಂದ ಬದುಕಿಗೆ ಭರವಸೆಯನ್ನು ಮೂಡಿಸಿದಂತಹ ಒಂದು ಆಶಾಜ್ಯೋತಿ ಇವತ್ತು ಜನ್ಮದಿನವನ್ನು ಆಚರಿಸ್ಕೋತಾ ಇದೆ. ಅವರಿಗೆ ನಾವು ಎಲ್ಲ ನಮ್ಮ ನಾಡಿನ ಸಮಸ್ತ ಜನತೆಯ ಪರವಾಗಿ ಶ್ರೀನಿಧಿ ಪಬ್ಲಿಕೇಶನ್ಸ್ನ ಒಂದು ಓದುಗರ ಒಂದು ಬಳಗದ ಪರವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಅವರ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ತುಂಬ ಸಂತೋಷ. ಈಗ ನಮ್ಮ ಶ್ರೀನಿಧಿ ಮಾತ್ರ ಅಲ್ಲ, ಆತನ ಅರ್ಧಾಂಗಿ ಸಹಿತ ಸಾಕಷ್ಟು ನೈಪುಣ್ಯತೆಯನ್ನು, ವಿದ್ಯೆಯನ್ನು ಕರಗತ ಮಾಡಿಕೊಂಡು ರಾಜ್ಯದಾದ್ಯಂತ ನಿಮ್ಮ ಪ್ರವಾಸಗಳನ್ನು ನೋಡ್ತಾ ಇದ್ದೇನೆ. ನಿಮ್ಮ ಯೂಟ್ಯೂಬಲ್ಲಿ ನಿಮ್ಮ ಒಂದೊಂದು ಕಲೆ, ಮತ್ತೊಬ್ಬರಿಗೆ ವಿದ್ಯೆಯನ್ನು ಹೇಳ್ಕೊಡುವಂತಹ ಕಲೆಯನ್ನು ನೋಡ್ತಾ ಇದ್ದೀನಿ. ಅದು ಬಹಳ ಸಂತೋಷ. ಒಳ್ಳೆಯದಾಗಲಿ. ನಿಮ್ಮ ದಾಂಪತ್ಯ 100 ಕಾಲ ಚೆನ್ನಾಗಿರಲಿ. ತಾವು ಕೊಡಿ ಶ್ರೀನಿವಾಸ ಗೋವಿಂದ. ಒಳ್ಳೆಯದಾಗಲಿ. ಶುಭಾಶಯ ಶುಭಾಶಯ ಶುಭಾಶಯ. ತುಂಬ ಹತ್ತಿರದಲ್ಲೇ ಮತ್ತೊಮ್ಮೆ ನಾನು ಕರೆಸ್ಕೊಳ್ತೇನೆ. ನಿಮ್ಮನ್ನು ಮಾತಾಡಿಸೋದು ಬಹಳ ಇದೆ. ಯಾಕೆಂದರೆ ಕೆಲವಷ್ಟು ವಿಚಾರಗಳನ್ನು ನಿಮ್ಮಿಂದ ನಾನು ತಿಳ್ಕೊಳ್ಬೇಕಾಗಿದೆ, ಜನಕ್ಕೆ ತಿಳಿಸಬೇಕಾಗಿದೆ. ಆ ವಿಚಾರದಲ್ಲಿ ನಿಮ್ಮನ್ನು ಪುನಃ ನಾನು ಬರಮಾಡ್ಕೊಳ್ತೇನೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಗುರುಜಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಂದಿರೋರು ನಮ್ಮ ಪ್ರತಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಜೊತೆಯಾಗಿರುವಂತಹ ದೊಡ್ಡಬಳ್ಳಾಪುರದಿಂದ ಉತ್ತಮ್ ಅವರು ಮತ್ತು ಅವರ ತಂಡ ಆಗಮಿಸಿದೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಏನೇ ಆದರೂ ಬರೀ ಉತ್ತಮ ಹೆಸರು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ನಾಗರಾಜ್ ಉತ್ತಮ್ ಅಂತಲೇ ಹೇಳಬೇಕು. ಹೌದು. ಯಾಕೆಂದರೆ ಉತ್ತಮ ಬೆಳಕಿಗೆ ಬರಬೇಕಾದ್ರೆ ನಾಗರಾಜ್ ಪಟ್ಟಂಥ ಶ್ರಮ ಎಷ್ಟು. ನಾಗರಾಜು ನಮ್ಮ ಆಶ್ರಮದ ಬಗ್ಗೆ, ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ, ಹೆಚ್ಚಾಗಿ ನನ್ನ ಕುಟುಂಬದ ಬಗ್ಗೆ ಅವರಿಟ್ಟಂತಹ ಆ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದಕ್ಕೆ ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ. ತಂದೆ ಮಕ್ಕಳು ಜೊತೆಯಲ್ಲಿ ಬರ್ತಿದ್ರು. ಇವತ್ತು ಇರಲಿ, ನಾಗರಾಜ್ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೂ ಸಹಿತ ತಂದೆ ಕಾಯಕವನ್ನು ನಡೆಸ್ಕೊಂಡು ಹೋಗುವಂತಹ ಮನಸ್ಥಿತಿ ಇದೆ. ಒಳ್ಳೆಯದಾಗಲಿ. ನಾನು ನಾಗರಾಜ್ ಬಗ್ಗೆ ಇಷ್ಟೊಂದು ನನ್ನ ಮನಸ್ಸಲ್ಲಿ ನೋಯಿದೆ ಅಂದರೆ ಅವರು ಪ್ರೀತಿ ವಿಶ್ವಾಸ ಆಗಿತ್ತು. ಒಳ್ಳೆಯದಾಗಲಿ. ಹಾಗೆ ನಾಗರಾಜು ಅವ್ರ ಮಗ ಉತ್ತಮ್, ಈತನಿಗೆ ಚಿಕ್ಕಪ್ಪ ಜೊತೆಲಿ ಬಂದಿದ್ದಾರೆ. ಇನ್ನು ಮುಂದೆ ತಂದೆ ಸ್ಥಾನದಲ್ಲಿ ನಿಂತು ಆತನ ನಡೆಸಬೇಕು ನೀವು. ಒಳ್ಳೆಯದಾಗಲಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಹಾಗೆ ನನ್ನ ಜೀ ಕನ್ನಡ ಇವತ್ತು ನನ್ನ ಮುಂದೆ ಒಂದು ಕೇಕ್ ಇಟ್ಟಿದೆ. ಒಳ್ಳೆಯದಾಗಲಿ. ಈ ಕೇಕ್ ಕಟ್ ಮಾಡಿಬಿಡೋಣ, ಸಮಯದ ಅಭಾವ ತುಂಬ ಇದೆ. ವಿಜಯ್ ಕುಮಾರ್ ಜಿ, ಕೇಕ್ನ ಒಳ್ಳೆಯದಾಗಲಿ. ಇದನ್ನು ನಿಧಾನಕ್ಕೆ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ಮಗನು ಇದನ್ನೇ ನಡೆಸ್ತಾ ಇದ್ದಾನೆ. ತಂದೆನೂ ಹೀಗೆ ಪ್ರತಿ ಸತಿ ಒಂದು ವಾಚ್ ನನ್ನ ಕೈಗೆ ಹಾಕೋರು. ನನ್ನ ಕೈಲಿ ವಾಚ್ ಕಾಣ್ದಿದ್ರೆ ಬೆಳಿಗ್ಗೆ ಫೋನ್ ಮಾಡೋರು, ನಾನು ಹಾಕಿದ ವಾಚ್ ಕಾಣಿಸ್ತಿಲ್ಲ ನಿಮ್ಮ ಕೈಯಲ್ಲಿ ಅಂತ. ಒಳ್ಳೇದಾಗಲಿ. ಅಲ್ಲಿ ಹಿಡಿಯಪ್ಪ. ಆಗಲಿಮ್ಮ. ಒಳ್ಳೇದಾಗಲಿ ಮಗು, ಒಳ್ಳೇದಾಗಲಿ. ಇದು ಅಲ್ಲಿಡಪ್ಪ. ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ತಾವೆಲ್ಲ ತಿರುಮಲ ತಿರುಪತಿ ಶ್ರೀನಿವಾಸನ ಮಹಾಪ್ರಸಾದವನ್ನು ವೀಕ್ಷಣೆ ಮಾಡ್ತಿದ್ರಿ. ಇದು ನನ್ನ ಮನೆ ದೇವರು. ಮನೆ ದೇವರ ಪ್ರಸಾದ ಬಂದದ್ದು ನನ್ನ ಪೂರ್ವಜನ್ಮದ ಪುಣ್ಯ. ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ರಾಜರಾಜೇಶ್ವರಿ ನಗರದ ಜಯಣ್ಣ ಅವರು ಕಳಿಸಿರ್ತಕ್ಕಂಥ ಈ ತಿರುಪತಿ ಪ್ರಸಾದ ನಿಜಕ್ಕೂ ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ತಿರುಪತಿ ಪ್ರಸಾದವೇ ಬಹಳ ವಿಶೇಷ. ಒಳ್ಳೆಯದಾಗಲಿ. ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ಲಕ್ಷ ಲಕ್ಷ ಜನ ಜೀವದಿ ಇಂದು ಹೊಸ ಆಸೆಯನ್ನು ಚಿಮ್ಮಿಸಿದೆ. ನಿಮಗಿದು ಶುಭಾಶಯ.
ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ಶುಭಾಶಯ, ಹುಟ್ಟಿದ ದಿನದ ಶುಭಾಶಯ. ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ, ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ. ನೊಂದು ಬೆಂದವರ ಮನಗೆ ಸ್ಥೈರ್ಯ ತುಂಬುತ್ತಲೀ. ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡು.